सुमतिभिधनुमेजं शुभ्रकाजं सखा सुखमजमनपाजं मुक्त्युपाजं विमाजं ग्रहजमहमवेजं झेजमाम्नायगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो कृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಇವತ್ತು ಕಾರ್ತೀಕ ದಾಮೋದರ ಸ್ತೋತ್ರ ಅಂತ ಪ್ರಸಿದ್ಧವಾದ ಸ್ತೋತ್ರ ಇದೆ, ಅದನ್ನ ನೋಡ್ತಾ ಇದೀವಿ. ಕಾರ್ತೀಕ ಮಾಸದಲ್ಲಿ ದಾಮೋದರನ ಪ್ರೀತಿಗೋಸ್ಕರ ವಿಶೇಷವಾಗಿ ಈ ಸ್ತೋತ್ರವನ್ನ ಹೇಳ್ಕೊಡ್ಬೇಕು. ಪ್ರತಿನಿತ್ಯ ಹೇಳ್ಬಹುದು ಈ ಸ್ತೋತ್ರವನ್ನ, ಅದು ಕಾರ್ತೀಕ ಮಾಸದಲ್ಲಿ ಇನ್ನೂ ವಿಶೇಷ ಅಂತ. ಯಾಕಂದ್ರೆ ಕಾರ್ತೀಕ ಮಾಸದಲ್ಲಿ ಮಾತ್ರ ಈ ಸ್ತೋತ್ರ ಹೇಳ್ಬೇಕು ಅಂತ ಏನಿಲ್ಲ, ಅದು ದಾಮೋದರನ ಒಂದು ಆರಾಧನೆ ಆಗ ವಿಶೇಷವಾಗಿ ನಡೆಯುತ್ತೆ ಅಂತ ಕಾರ್ತೀಕ ದಾಮೋದರ ಸ್ತೋತ್ರ ಅಂತ ಪ್ರಸಿದ್ಧಿಗೆ ಬಂದಿದೆ. ಅಂತೂ ಯಾಕಂದ್ರೆ ಈ ಶ್ಲೋಕ ಸ್ತೋತ್ರದಲ್ಲಿ ಗಮನಿಸಿದಾಗ ನಿಮಗೆ ಕೊನೆಗೆ ಗೊತ್ತಾಗುತ್ತೆ ದಾಮೋದರನ ಸ್ತೋತ್ರ ಇದು ಅಂತ. ಅಂತೂ ಈ ದಾಮೋದರನ ಸ್ತೋತ್ರದಲ್ಲಿ ನಮ್ಗೆ ಅನ್ಕೊಂಡ ಹಾಗೆ ಕೃಷ್ಣನ ವರ್ಣನೆ ಜಾಸ್ತಿ ಬರುತ್ತೆ. ದಾಮೋದರ ಅಂದ್ರೆ ಅದು ಕೃಷ್ಣನಿಗೆ ಹೆಸರು. ದಾಮ ನಮಗ್ ಗೊತ್ತಿದೆ, ಹಗ್ಗವನ್ನ ಉದರದಲ್ಲಿ ಕಟ್ಟಿಸ್ಕೊಂಡ ಯಶೋದೆ ಕೈಲಿ. ಯಶೋದೆ ಕಟ್ಟಿದ್ಲು ಅನ್ನೋದಕ್ಕಿಂತ ಅವ್ರು ಕಟ್ಟಿಸ್ಕೊಂಡ ಅಂತ ದಾಮ ಉದರದಲ್ಲಿ ದಾಮ ಹಗ್ಗ ಯಾರ ಬಳಿ ಇದೆಯೋ ಅಂಥವನನ್ನ ದಾಮೋದರ ಅಂತ ಕರೀತಾರೆ. ಅಥವಾ ದಾಮ ಅಂದ್ರೆ ಭಕ್ತಿ ಪಾಶ, ಭಕ್ತಿಗೆ ಯಾರು ಒಲಿತಾನೆ, ಹೀಗೆ ಅನೇಕ ಅರ್ಥಗಳು ಅದಕ್ಕಿದೆ. ಅಂತೂ ದಾಮೋದರ ಈ ಕೃಷ್ಣನ ವಿಶೇಷವಾದ ವರ್ಣನೆಯನ್ನ ಈ ಸ್ತೋತ್ರದಲ್ಲಿ ಕಾಣ್ಬಹುದು. ಮಿಕ್ಕಿದ ಈ ಅವತಾರಗಳು, ದಶಾವತಾರಗಳು ಇನ್ನೇನಿದೆ ಮಿಕ್ಕಿದ್ದು, ಅದ ಕೃಷ್ಣನ ಜೊತೆಗೆ ಸೇರಿಸಿ ಅದರ ವರ್ಣನೆಯನ್ನು ಕೂಡ ಇದರಲ್ಲಿ ಮಾಡ್ತಾರೆ. ಆದ್ರೆ ತುಂಬಾ ಕಡಿಮೆ ಕೃಷ್ಣನ ವರ್ಣನೆಯನ್ನ ಜಾಸ್ತಿ ಈ ಸ್ತೋತ್ರದಲ್ಲಿ ಮಾಡಿದ್ದಾರೆ. ಕೊನೆಗೆ ಇದು ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಅಂತಾನು ಬರೀತಾರೆ. ನೀರಾಜನಂ ಅಂತ ಹೇಳ್ತಾರೆ. ಇದನ್ನ ಹೇಳ್ತಾನೆ ಮಂಗಳಾರತಿಯನ್ನ ದೇವರಿಗೆ ಮಾಡ್ಬೇಕು ಅಂತ. ಹಾಗಾಗಿ ಈ ಸ್ತೋತ್ರವನ್ನ ಮಂಗಳಾರತಿಯ ನಂತರ ಪಠಿಸೋದಲ್ಲ, ಮಂಗಳಾರತಿ ಮಾಡ್ಬೇಕಾದ್ರೆ ಈ ಸ್ತೋತ್ರ ಬಾಯಿಗೆ ಬಂದ್ಬಿಟ್ಟಿರ್ತದೆ. ಬಾಯಿಗೆ ಬಂದು ಅದನ್ನ ಹೇಳ್ಕೊಳ್ತಾನೆ ನೀರಾಜನವನ್ನ ಭಗವಂತನಿಗೆ ಮಾಡ್ಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಈ ಕೊನೆಗೆ ಇಷ್ಟು ಇದರ ಹಿನ್ನೆಲೆ. ಇನ್ನು ಕಾರ್ತೀಕ ದಾಮೋದರನ ವೈಭವ ಅದನ್ನ ನೋಡೋಣ ಮತ್ತೆ. ಅಂತೂ ಈಗ ಸ್ತೋತ್ರವನ್ನ ಮೊದಲಿಗೆ ಪ್ರಾರಂಭ ಮಾಡ್ತೀನಿ. ಮೊದಲನೇ ಶ್ಲೋಕ ಇದು ಸ್ವಲ್ಪ ಬದಲು, ಅಂದ್ರೆ ಹಿಂದಿನ ಸ್ತೋತ್ರಗಳಲ್ಲಿ ಯಾವ ರೀತಿ ನಾವು ಶ್ಲೋಕಗಳನ್ನ ಹೇಳ್ತಾ ಇದ್ವಿ ಅದಕ್ಕಿಂತ ಸ್ವಲ್ಪ ಚೂರು ವ್ಯತ್ಯಾಸವಾಗಿ ಹೇಳೋದು. ಮೊದಲನೇ ಶ್ಲೋಕ ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ
ನಿಮ್ಗೆ ಪೂರ್ತಿ ಶ್ಲೋಕವನ್ನ ಹೇಳ್ಕೊಟ್ಟಾಗ ನಿಮ್ಗೆ ಅದು ಬರುತ್ತೆ. ನಾ ಪಾರಾಯಣ ಮಾಡಿ ಹಾಕ್ತೀನಿ ಅದನ್ನ. ಈಗ ಮಧ್ಯ ನಿಲ್ಲಿಸಿದಾಗ ಇಷ್ಟು ಈ ರೀತಿ ಹೇಳ್ಕೊಂಡು ಹೋಗೋಣ. ಮತ್ಸ್ಯ ಆಕೃತಿ ಧರ ಅಂತ ಇದು ಸ್ಪಷ್ಟ. ಮತ್ಸ್ಯ ಆಕೃತಿ, ಮೀನಿನ ರೂಪವನ್ನ ಭಗವಂತ ತಾಳ್ದ. ಯಾಕೆ ಮೀನಿನ ರೂಪವನ್ನ ದೇವರು ಧರಿಸ್ತಾನೆ? ಅದ್ರ ಉದ್ದೇಶ ಏನು? ಮೀನಿನಂತೆ ಚಂಚಲವಾಗಿರುವಂತದ್ದು ಏನೇನಿದೆ ಅದನ್ನೆಲ್ಲ ನಿಗ್ರಹ ಮಾಡ್ತೇನೆ ಅಂತ. ಅದು ಒಟ್ಟು ಮಕಾರ ದಶಚಂಚಲ ಅಂತ 10 ಮಕಾರದಿಂದ ಆರಂಭಿಸುವಂತಹ ವಸ್ತುಗಳು ಚಂಚಲ ಅಂತ ಯಾವಾಗ್ಲೂ. ಅದನ್ನ ಮನಸ್ಸನ್ನ ಮೊದಲು ಹೇಳ್ತಾರೆ. ಮನಸ್ಸು ತುಂಬಾ ಚಂಚಲ, ಅದು ಮಾ ಇಂದ ಸ್ಟಾರ್ಟ್ ಆಗತ್ತೆ ಅಂತ. ಮನಸ್ಸು ಮತ್ತೆ ಸ್ತ್ರೀಯರು, ಹಾಗೆ ಹೀಗೆ ಸುಮಾರು ವಸ್ತುಗಳನ್ನು ಹೇಳ್ತಾರೆ. ಮನ್ಮಥ, ಈ ರೀತಿ ಅನೇಕ ಶಬ್ದಗಳು ಏನು ಮ ಇಂದ ಆರಂಭ ಆಗತ್ತೆ. ಇಂಥ ಶಬ್ದಗಳಿಂದ ಹೇಳುವಂತಹ ಅರ್ಥಗಳೆಲ್ಲ ಚಂಚಲವಾಗಿರುತ್ತೆ. ಆ ಚಂಚಲತೆ ಹೋಗ್ಬೇಕು. ವಿಶೇಷವಾಗಿ ನಮ್ಮ ಮನಸ್ಸಿನ ಚಂಚಲತೆ ಹೋಗ್ಬೇಕು ಅಂದ್ರೆ ಮತ್ಸ್ಯ ರೂಪಿ ಪರಮಾತ್ಮನ ಧ್ಯಾನ ಮಾಡ್ಬೇಕು ಅಂತ. ವಸ್ತುತಃ ಮತ್ಸ್ಯ ಅಂದ್ರೆ ಏನು? ಮತ್ಸ್ಯ ಮೀನೇ ಚಂಚಲ. ಚಂಚಲವಾಗಿರುವ ಮೀನನ್ನ ಚಿಂತಿಸಿದ್ರೆ ನಮ್ಮ ಮನಸ್ಸು ಚಂಚಲ ಆಗ್ಬೇಕು ವಸ್ತುತಃ. ಆದ್ರೆ ಭಗವಂತನ ಶಕ್ತಿ ಹಾಗೆ. ಚಂಚಲವಾಗಿರುವಂತಹ ನಿಮ್ಮ ಮನಸ್ಸನ್ನ ನಾನು ಚಂಚಲವಾದ ಮತ್ಸ್ಯ ರೂಪವನ್ನು ಧರಿಸ್ಕೊಂಡೇ ಮಾಡ್ತೀನಿ ಅಂತ. ವಸ್ತುತಃ ಆ ಮತ್ಸ್ಯ ರೂಪ ಪರಮಾತ್ಮ ಏನ್ ಧರಿಸ್ದ ಅದು ಚಂಚಲವಾಗಿ ಏನಿರ್ಲಿಲ್ಲ, ಅಚಲವಾಗೇ ಇತ್ತು. ಪ್ರಳಯ ಕಾಲದ ಸಮುದ್ರವನ್ನ ದಾಟಿಸಿ ಆ ಸತ್ಯವ್ರತ ರಾಜನಿಗೆ ಅನುಗ್ರಹವನ್ನ ಮಾಡ್ತು. ಅಷ್ಟೇ ಅಲ್ಲ, ನಮ್ಮಲ್ಲಿ ಏನಾದ್ರೂ ಈ ವಿಷಯ ಪದಾರ್ಥಗಳಲ್ಲಿ ಲೌಕಿಕದಲ್ಲಿ ಬಹಳ ಆಸಕ್ತಿ ಇದ್ರೆ, ಮನಸ್ಸಿನ ಸ್ಥಿತಿ ಚಂಚಲತೆ ಅಲ್ಲಿದ್ರೆ, ಆ ಚಂಚಲತೆಯನ್ನ ಮಾಡಿಸಿ, ಎಲ್ಲಿ ವಿಷಯ ಪದಾರ್ಥಗಳಲ್ಲಿ ಚಂಚಲತೆ, ನಮ್ಗೆ ದೇವರ ವಿಷಯದಲ್ಲಿ ಚಂಚಲತೆ ಜಾಸ್ತಿ. ಇದು ಮಾಡ್ಬೇಕೋ ಬೇಡವೋ, ಇಷ್ಟೇ ಸಾಕು, ಹಾಗೆ ಹೀಗೆ ಅಂತ ಚಂಚಲತೆ ಜಾಸ್ತಿ ದೇವರ ವಿಷಯದಲ್ಲಿ. ಆದ್ರೆ ದೇವರ ವಿಷಯದಲ್ಲಿ ಚಂಚಲತೆ ಇರಲ್ಲ. ಬೇರೆ ಲೌಕಿಕ ವಿಷಯದಲ್ಲಿ ಚಂಚಲತೆ, ಬೇಡ ಬೇಡ ಅಂತ ಅನ್ಸಲಿಕ್ಕೆ ಶುರು ಹಾಗೆ ಮಾಡ್ತಾನೆ ಅಂತ. ಹೀಗೆ ಈ ದೃಷ್ಟಿಯಲ್ಲಿ ಮತ್ಸ್ಯ ರೂಪಿ ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾ, ಜಯ ದೇವೇಶ, ಜಯ ದೇವ ಈಶ, ದೇವತಾ ಸಾರ್ವಭೌಮ ನೀನು, ನಿನಗೆ ಜಯ. ಜಯ ದೇವೇಶ ಒಂದೇ ಶಬ್ದವನ್ನ ಮಾಡ್ಕೊಳ್ಬಹುದು, ಈಗ ಜಯ ಅಂತ ಬಿಡಿಸ್ಕೊಂಡು ಹೇಳ್ಬೋದು. ಜಯ ದೇವೇಶ, ಅಲ್ಲಿ ಜಯದೇವ ಅಂತ ಒಟ್ಟಿಗೆ ಒಂದೇ ಶಬ್ದ ಅಂತ ತಗೊಳ್ಳೋದು. ಜಯದೇವ ಅಂದೇನು? ಯಾವಾಗ್ಲೂ ಜಯವನ್ನ ಹೊಂದುತ್ತಾ ಇರುವಂತಹ ದೇವ ಅಂದ್ರೆ ಪರಮಾತ್ಮ. ಅವನು ಏನಾಗಿದ್ದಾನೆ? ಸಕಲ ಜಗತ್ತಿಗೆ ಈಶ, ನಿಯಾಮಕನಾಗಿದ್ದಾನೆ, ಸಕಲ ಜಗತ್ತನ್ನ ಕಾಪಾಡ್ತಾ ಇದ್ದಾನೆ. ಹೀಗೆ ಜಯ ದೇವೇಶ ಅಂತ ಒಂದು ಶಬ್ದ, ಅಥವಾ ಜಯ ದೇವೇಶ ಅಂತ ಹೀಗೆ ಬಿಡಿಸಿ ಹೇಳೋದು. ಎರಡು ತರನು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ನಾವೊಂದು ಸ್ತೋತ್ರವನ್ನ ಪಾರಾಯಣ ಮಾಡ್ಬೇಕಾದ್ರೆ ನಾವೊಂದು ಸಂಪ್ರದಾಯದಲ್ಲಿ ಕಲ್ತ್ಕೊಂಡ್ ಬಂದಿರ್ತೀವಿ, ಅದು ಹೀಗೇ ಇರುತ್ತೆ ಅಂತ. ಅದೇ ನಮ್ಮ ಆಚಾರ್ಯರು, ಮಧ್ವಾಚಾರ್ಯರು ತಾವು ಹೇಳ್ತಾ, ಈಗ ಧ್ಯಾನ ಶ್ಲೋಕನೆಲ್ಲ ಹೇಳ್ತಾರೆ ದೇವರ ಬಗ್ಗೆ, ಇಂತಿಂತ ದೇವರ ಧ್ಯಾನವನ್ನು ಹೀಗ್ ಮಾಡಿ ಅಂತ. ಅದು ಹಾಗೆ ಮಾಡ್ಬೇಕು ನಿಜ, ಅದು ಒಂದು ರೀತಿ ಹೇಳ್ಕೊಂಡಿರ್ತಾರೆ. ಇನ್ ಬೇರೆ ಬೇರೆ ರೀತಿ ಶಾಸ್ತ್ರಕ್ಕೆ ವಿರುದ್ಧವಾಗದೆ ಚಿಂತನೆಯನ್ನ ಮಾಡ್ಬೋದು ಅಂತಿದೆ. ಅದರಿಂದ ದೇವರ ಆಯುಧನ ಇಂಥ ಕಡೆನೇ ಚಿಂತಿಸ್ಬೇಕು ಅಂತ ಏನಿಲ್ಲ. ಭಗವಂತನ ಆಯುಧ ಈಗ ಬಲಗೈದಲ್ಲೊಂದು ಆಯುಧ ಇತ್ತು, ಎಡಗೈದಲ್ಲೊಂದು ಆಯುಧ ಇತ್ತು, ಪರಸ್ಪರ ಬೇರೆ ತರ ಚಿಂತಿಸ್ಬೋದು. ಆದ್ರೆ ಕೆಲವು ರೂಪಗಳಲ್ಲಿ ಅವರೇ ಹೇಳಿರ್ತಾರೆ, ಈ ಕೇಶವ, ನಾರಾಯಣ, ಮಾಧವ, ಆ ರೂಪಗಳಲ್ಲಿ ಹಾಗಾಗಿ ಚಿಂತಿಸೋದಿದೆ, ಅದು ಬೇರೆ. ಆದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಇತರ ಅವತಾರ ರೂಪಗಳಲ್ಲಿ ಅನೇಕ ಆಯುಧಗಳನ್ನ ವ್ಯತ್ಯಸ್ತವಾಗಿ ಸರಿಯಾಗಿ ಚಿಂತನೆ ಮಾಡ್ಬಹುದು, ಏನ್ ತಪ್ಪಿಲ್ಲ. ಅದೇ ತರ ಈ ಶ್ಲೋಕಗಳಲ್ಲೂ ಕೂಡ ಅಷ್ಟೇ, ನಾವು ಜಯ ದೇವೇಶ, ಜಯ ಜಯ ಅಂತ ಯಾವಾಗ್ಲೂ ಕೂಡ ಬಿಡಿಸಿ ಬಿಡಿಸಿ ಹೇಳೋದಿರತ್ತೆ. ನಾವು ಹಾಗೆ ಪಾರಾಯಣ ಮಾಡ್ತಾ ಇರ್ತೀವಿ, ಆದ್ರೆ ಸೇರಿಸ್ಕೊಂಡು ಕೂಡ ಹೇಳ್ಬೋದು ಅಂತ. ಹೀಗೆ ಹೀಗೆ ಜಯ ದೇವೇಶ, ದೇವ ಅಂತಂದ್ರೆ ಸಕಲ ದೇವತೆಗಳು, ಅವರಿಗೆ ಸಾರ್ವಭೌಮ ಅಂದ್ರೆ ಸರ್ವೋತ್ತಮ ಅನ್ನೋ ಅರ್ಥವನ್ನು ಈ ದೇವೇಶ ಅನ್ನೋ ಶಬ್ದ ತಿಳಿಸ್ತಾ ಇದೆ. ಅಥವಾ ಜಯ ದೇವೇಶ, ಯಾವಾಗಲೂ ನಿತ್ಯ ಜಯ ಹೊಂದಿರುವಂತಹ ಪರಮಾತ್ಮ, ಅವನು ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ಇದು ಅರ್ಥ. ಇದು ಮುಂದೆ ಮತ್ಸ್ಯರೂಪಿ ಪರಮಾತ್ಮನ ಬಗ್ಗೆ
ಇನ್ನೊಂದನ್ನು ಕೇಳ್ತೀವಿ, ವೇದದ ರಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಜ್ಞಾನೋದಯ ಮಾಡಿಸ್ತವನು ಅಂತ. ಈ ರೀತಿ ವೇದ ವಿಬೋಧಕ, ವೇದವನ್ನ ತಾನು ರಕ್ಷಣೆ ಮಾಡಿ ಎಲ್ಲರಿಗೂ ಅದರ ಜ್ಞಾನ ಸಿಗುವಂತೆ ಮಾಡಿದ ಅಂತ. ಅಂದ್ರೆ ಆ ಕಾಲದಲ್ಲಿ ಯಾರು ಈ ವೇದದ ಜ್ಞಾನದಿಂದ ವಂಚಿತರಾಗ್ತಾ ಇದ್ರೆ, ಈಗೆಲ್ಲ ದೇವತೆಗಳಿಗೆಲ್ಲ ತೊಂದರೆ ಬಂತು, ವೇದಾಭಿಮಾನಿ ದೇವತೆಗಳಿಗೆ. ಆ ತೊಂದರೆಯಿಂದ ಆ ವೇದಾಭಿಮಾನಿ ದೇವತೆಗಳನ್ನ ಪರಮಾತ್ಮ ರಕ್ಷಣೆ ಮಾಡಿದ. ಕೆಲವು ಸಲ ಏನಾಗ್ಬಿಡುತ್ತೆ, ವೇದ ವಿಬೋಧಕ ಅನ್ನೋದು ಹೇಳ್ಕೊಡ್ಬೇಕಾದ್ರೆ ಕೂರ್ಮ ಸ್ವರೂಪ, ಪಾರಾಯಣ ಮಾಡ್ಬೇಕಾದ್ರೆ ಹಾಗಾಗತ್ತೆ, ಕೂರ್ಮನಿಗೂ ಹೊರಟೋಗತ್ತೆ. ಅದ್ರ ಹಿಂದಕ್ಕೆ ಇಟ್ಕೊಡಿ ಅದನ್ನ. ವೇದ ವಿಬೋಧಕ ಮತ್ಸ್ಯ ಆಕೃತಿಧರ ದೇವೇಶ ನಿನಗೆ ಜಯ ಜಯವಾಗಲಿ ಅಂತ. ಇದು ಮತ್ಸ್ಯ ರೂಪಿ ಪರಮಾತ್ಮನ ಬಗ್ಗೆ ಹೇಳಿತ್ತು. ಇದು ಕೂರ್ಮನ ಬಗ್ಗೆ ಬರ್ತಾ, ಕೂರ್ಮ ಸ್ವರೂಪ. ಕೂರ್ಮ ಏನ್ ಮಾಡ್ದ? ಅಸಾಧಾರಣವಾದ ಕೆಲಸ. ಆಯಾಯ ಅವತಾರವನ್ನು ಎತ್ತಿದಾಗ ದೇವರೇನು ಅಸಾಧಾರಣವಾದ ಕೆಲಸವನ್ನು ಮಾಡ್ದ, ಅದನ್ನ ವರ್ಣಿಸ್ತಾರೆ. ಮಂದರ ಗಿರಿಧರ, ಮಂದರ ಪರ್ವತ ಏನಿದೆ ಆ ಮಂದರ ಪರ್ವತವನ್ನ ತಾನು ಹೊತ್ಕೊಂಡ, ಅದನ್ನ ವರ್ಣಿಸಿತು. ಹಾಗಾದ್ರೆ ಭಗವಂತ ಮಂದರ ಪರ್ವತವನ್ನ ಹೊತ್ಕೊಳ್ಳೋಷ್ಟು ಶಕ್ತಿ ಅವನಿಗಿದೆ ಅಂತ ಅಂದ್ಮೇಲೆ ನಮ್ಮನ್ನ ಹೊತ್ಕೊಳ್ಳೋ ಶಕ್ತಿ ಭಗವಂತನಿಗಿಲ್ಲ, ಖಂಡಿತ ಇದೆ. ವಸ್ತುತಃ ಇಡೀ ಭೂಮಿಯನ್ನೇ ಹೊತ್ಕೊಂಡಿದ್ದಾನೆ ದೇವರು. ಅಂತ ಭಗವಂತ ನಮ್ಮನ್ನು ಹೊತ್ಕೊಂಡು ನಮ್ಮನ್ನು ಸಲಹಲಿ ಅಂತ ಪ್ರಾರ್ಥನೆಯನ್ನ ಮಾಡೋದು. ಅಲ್ಲ, ಕೂರ್ಮ ಅವತಾರದ ಬಗ್ಗೆ ಹೇಳಿದಾಗ ನಮಗೆ ಎಷ್ಟು ಗೊತ್ತೋ ಕೂರ್ಮ ಅವತಾರ ಚರಿತ್ರೆ, ಅದನ್ನ ಚಿಕ್ಕದಾಗಿ ನೆನಪಿಸ್ಕೊಳ್ಳೋ ತರ ನಾವು ಈ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ನಾ ಇಡೀ ಮತ್ಸ್ಯಾವತಾರದ ಎಲ್ಲಾ ವಿಷಯ ಹೇಳಿಕ್ ಹೋಗಲ್ಲ. ಕೂರ್ಮಾವತಾರದ್ದು ನಮ್ಗೆ ಕೇಳಿರ್ತೀವಿ ಅನೇಕ ಬಾರಿ. ಆ ಕೂರ್ಮಾವತಾರದ ಮುಖ್ಯ ಘಟನೆಯನ್ನ ಇಲ್ಲಿ ಮಂದರ ಗಿರಿಧರ ಅಂತ ಹೇಳಿದ್ದಾರೆ. ವಸ್ತುತಃ ಮಂದರ ಪರ್ವತವನ್ನ ಅಷ್ಟೇ ಹೊತ್ತಿದ್ದಲ್ಲ, ಕೂರ್ಮ ರೂಪಿಯಾಗಿ ಆ ದೇವತೆಗಳಲ್ಲಿ, ಮತ್ತೆ ಆ ದೈತ್ಯರಲ್ಲಿ, ಮತ್ತೆ ಆ ವಾಸುಕಿಯಲ್ಲಿ, ಮತ್ತೆ ಬೆಟ್ಟದ ಮೇಲೆ, ಕೆಳಗಡೆ, ಮಧ್ಯ, ಹೀಗೆ ಅನೇಕ ರೂಪದಲ್ಲಿ ಇದ್ದುಕೊಂಡು ಅಜಿತ ಅನ್ನೋ ಹೆಸರಿನಿಂದಲೂ ಆ ಕೂರ್ಮ ತಾನು ಇಡೀ ಆ ಸಮುದ್ರ ಮಥನದ ಕಾರ್ಯ ಏನ್ ನಡೀತು ಅದು ಇವನ ಆಧಾರದಲ್ಲೇ ನಡೆದಿತ್ತು. ಒಂದು ಇವನು ಹೊತ್ಕೊಂಡಿದ್ ನಿಜ, ಅಷ್ಟೇ ಅಲ್ಲ, ಎಲ್ಲರ ಒಳಗಡೆ ನಿಂತು ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧೆಯನ್ನಂತ ಶಾಸ್ತ್ರದಲ್ಲಿ ಹೇಳುವಂತೆ ಎಲ್ಲ ವಸ್ತುಗಳಲ್ಲಿ ತಾನೇ ಇದ್ದು ಆಯಾಯ ವಸ್ತುಗಳಲ್ಲಿ ವಿಶೇಷವಾದ ಶಕ್ತಿಯನ್ನ ಪ್ರಚೋದನೆ ಮಾಡಿ ಅವ್ರ ಕೆಲಸ ಮಾಡಿಸ್ತಾನೆ. ಅದನ್ನ ಇಲ್ಲಿ ನೆನಪಿಸ್ಕೊಂಡು ನಮ್ಮ ಹತ್ರನೂ ಕೂಡ ಭಗವಂತ ನೀನು ಬಂದು ನೆಲೆಸು, ನಮ್ ಕೈಲೂ ಕೂಡ ಅಸಾಧಾರಣವಾದ ಕೆಲಸವನ್ನ ಮಾಡಿಸು. ಅಲ್ಲಿ ಸಮುದ್ರ ಮಥನ ಏನಾಯ್ತು, ನಮ್ ಕೈಲಿ ಏನ್ ಮಾಡಿಸ್ಬೇಕು ದೇವರು? ಕೂರ್ಮರೂಪಿಯಾಗಿ ಶಾಸ್ತ್ರ ಮಥನ ಮಾಡಿಸ್ಬೇಕು ಅಂತ ಅರ್ಥ. ಶಾಸ್ತ್ರದಲ್ಲಿ ಚೆನ್ನಾಗಿ ನಾವು ಮಥನ ಮಾಡಿ ಒಳ್ಳೆಯ ವಸ್ತುಗಳನ್ನ ಪಡಿಬೇಕು. ಶಾಸ್ತ್ರ ಓದ್ತಾ ಅಮೃತನೇ ಯಾವಾಗ್ಲೂ ಬರೋದು, ವಿಷ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಆ ಸಮುದ್ರ ಮಥನ ಆದಾಗ ವಿಷ ಏನೋ ಬಂತು, ಆದ್ರೆ ಶಾಸ್ತ್ರದಲ್ಲಿ ಮಾತ್ರ ಎಂದಿಗೂ ವಿಷ ಅಂತ ಇಲ್ಲ. ಆದ್ರೆ ವಿಷ ಅಂತ ನಮ್ಗೆ ಯಾವಾಗ ಸಿಗತ್ತೆ? ಚೆನ್ನಾಗಿ ಶಾಸ್ತ್ರ ಕಡ್ದಾಗ, ಅಂದ್ರೆ ನಮ್ಗೆ ಅರ್ಥ ಆಗದೆ ಆದ್ರೆ ಅದೇ ವಿಷ ಆಗ್ಬಿಡತ್ತೆ ನಮ್ಗೆ. ಅಯ್ಯೋ ಕಷ್ಟ ಆಗೋಯ್ತು ಅಂತ. ಅದನ್ನ ಅಂಥ ವಿಷ ಬೇಡ ನಮ್ಗೆ, ಅದ ಚೆನ್ನಾಗಿ ಅರ್ಥ ಆಗಿ ಅಮೃತ ಸಿಗ್ಬೇಕು ನಮ್ಗೆ. ಈ ನಿಟ್ಟಿನಲ್ಲಿ ಕೂರ್ಮ ಸ್ವರೂಪವನ್ನ, ಕೂರ್ಮರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದೆ, ಆಗ ಶಾಸ್ತ್ರ ಮಥನ ಚೆನ್ನಾಗಾಗಿ ನಮಗೆ ಒಳ್ಳೆಯ ಜ್ಞಾನ ಬರುತ್ತೆ ಅಂತ. ಈ ದೃಷ್ಟಿಯಲ್ಲಿ ಮನಸ್ಸಿನ ಚಂಚಲತೆ ಪರಿಹಾರಕ್ಕೆ ಮತ್ಸ್ಯರೂಪಿ, ಮತ್ತೆ ಶಾಸ್ತ್ರ ಮಥನ ಮಾಡಿ ಒಳ್ಳೆಯ ಸಿದ್ಧಿಯನ್ನ ಪಡಿಲಿಕ್ಕೆ ಕೂರ್ಮರೂಪಿ ಪರಮಾತ್ಮನ ಅನುಗ್ರಹ. ಇದು ಮುಂದಕ್ಕೆ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕಲ್ಲ, ತಲೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅಷ್ಟು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದು ಶಾಸ್ತ್ರದಲ್ಲಿ ಬಹಳ ಕಷ್ಟ ಇದೆ. ಒಂದು ಗ್ರಂಥ ನೆನ್ಪಿಟ್ಕೊಳ್ಳೋದೇ ತುಂಬಾ ಕಷ್ಟ. ಒಂದು ಪುಟ್ಟ ಸ್ತೋತ್ರದ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಕಷ್ಟ. ಅಂದ್ರೆ ಅಲ್ಲಲ್ಲ ನೆನಪಾಗ್ಬೋದು, ಸರಿಯಾಗಿ ಕ್ರಮವಾಗಿ ನೆನಪಾಗ್ಬೇಕಲ್ಲ. ಈ ತರ ಅನೇಕ ಶಾಸ್ತ್ರಗಳ ವಿಷಯಗಳನ್ನ, ಅದು ಮಹಾಭಾರತ, ಭಾಗವತ, ಮತ್ತೆ ಪುರಾಣ, ಮಿಕ್ಕಿದ ಪುರಾಣಗಳೇನಿದೆ ಇದೆಲ್ಲ ತಲೆಯಲ್ಲಿ ಇರ್ಬೇಕು ಅಂದ್ರೆ ಇದೊಂದು ಭೂಮಿಗಿಂತ ಜಾಸ್ತಿ. ಇದು ಭೂಮಿ ತುಂಬಾ ದೊಡ್ಡದು ಅಂತ ಭಾವಿಸ್ತೀವಿ, ಆದ್ರೆ ಶಾಸ್ತ್ರ ಇನ್ನೂ ತುಂಬಾ ದೊಡ್ಡದು. ಯಾಕಂದ್ರೆ ಎಷ್ಟು ಅದಿದ್ರೂ ಕೂಡ ಶಾಸ್ತ್ರದಲ್ಲಿ ನಿಧಿಗಳೇ ಸಿಗತ್ತೆ. ಭೂಮಿಯಲ್ಲಿ ಒಂದ್ ಪಕ್ಷ ಖಾಲಿ ಆಗ್ಬಿಡ್ಬೋದೇನು, ಆದ್ರೆ ಇಲ್ಲಂತೂ ಖಾಲಿ ಆಗಲ್ವಂತೆ, ಅಂತ ದೊಡ್ಡ ಭೂಮಿ. ಇದನ್ನ ಧರಿಸ್ಬೇಕು, ಇದೆಲ್ಲ ನಮ್ಗೆ ತತ್ವಜ್ಞಾನ ಹಾಗೆ ಉಳಿಬೇಕಾ ಇದೆ ಅಂದ್ರೆ ಯಾವ ರೂಪ? ಸೂಕರ ರೂಪ, ವರಾಹ ರೂಪಿ ಪರಮಾತ್ಮನ ಚಿಂತನೆಯನ್ನ ಮಾಡ್ಬೇಕು. ವರಾಹ ರೂಪಿ ಪರಮಾತ್ಮ ತಾನು ಮುಳುಗ್ ಹೋಗ್ತಾ ಇರುವಂತಹ ಭೂಮಿಯನ್ನ ತಾನು ಎತ್ತಿ ತಾನು ಹಿಡ್ಕೊಂಡಿದ್ದಾನೆ. ಅಂತ ಭೂಮಿಯನ್ನ ಧರಿಸಿದ ವರಾಹನ ಚಿಂತನೆ ಮಾಡಿದಾಗ ನಮ್ಮ ದೇಹ ಭೂಮಿನೂ ಕೂಡ ಶಾಶ್ವತವಾಗಿರುತ್ತೆ. ಯಾಕೆ ದೇಹನೂ ಕೂಡ ಬಿದ್ರೆ ಸಾಧನೆನೇ ಆಗತ್ತೆ. ದೇಹ ಹಾಗೆ ಇರ್ಬೇಕಲ್ಲ ಆರಾಮಾಗಿ. ಅದಕ್ಕೆ ವರಾಹ ರೂಪಿ ಪರಮಾತ್ಮನ ಚಿಂತನೆಯನ್ನ ಮಾಡ್ಬೇಕು. ಹೀಗೆ ಈ ತತ್ವಜ್ಞಾನದ ಒಂದು ಭಾರ ಏನಿದೆ ಅದನ್ನ ಧರಿಸ್ಬೇಕು ನಾವು ಅಂದ್ರೆ ಸೂಕರ ರೂಪಿ ಪರಮಾತ್ಮನ ಅನುಗ್ರಹ ಬೇಕು. ಈಗ ಸೂಕರ, ಮತ್ಸ್ಯ ಮತ್ತೆ ಕೂರ್ಮ, ಈ ಮೂರು ರೂಪಗಳನ್ನ ಈಗ ಮೊದಲಿಗೆ ಶ್ಲೋಕದಲ್ಲಿ
ಚಿಂತಿಸಿದ್ದಾರೆ. ಇದು ಮುಂದಕ್ಕೆ ಹೋಗೋಣ. ಮುಂದೆ ನರಸಿಂಹನ ಪ್ರಾರ್ಥನೆ, ಮತ್ತೆ ವಾಮನ, ಮತ್ತೆ ಪರಶುರಾಮ, ಇಷ್ಟು ರೂಪಗಳನ್ನ ಮುಂದೆ ಧ್ಯಾನ ಮಾಡ್ತಾರೆ. 2ನೇ ಶ್ಲೋಕ. ಕಾಂಚನ ಲೋಚನ ನರಹರಿ ರೂಪ ನರಹರಿ ರೂಪ ದುಷ್ಟ ಹಿರಣ್ಯಕ ದುಷ್ಟ ಹಿರಣ್ಯಕ ಭಂಜನ ಜಯ ಭೋ ಭಂಜನ ಜಯ ಭೋ ಜಯ ಜಯ ವಾಮನ ಜಯ ಜಯ ವಾಮನ ಬಲಿ ವಿಧ್ವಂಸಿನ್ ಬಲಿ ವಿದ್ವಂಸಿನ್ ದುಷ್ಟ ಕುಲಾಂತಕ ದುಷ್ಟ ಕುಲಾಂತಕ ಭಾರ್ಗವ ರೂಪ. ಭಾರ್ಗವ ರೂಪ. ಈ ಶ್ಲೋಕದಲ್ಲಿ ನರಹರಿ ರೂಪ, ನರಹರಿ ನರಸಿಂಹನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕಾಂಚನ ಲೋಚನ ಅಂತ. ಕಾಂಚನ ಅನ್ನೋ ಶಬ್ದಕ್ಕೆ ಬಂಗಾರ ಅಂತ ಅರ್ಥ. ಬಂಗಾರ ಅಂದ್ರೆ ಕಾಸಿದ ಬಂಗಾರ ಏನಿದೆಯಲ್ಲ, ಚೆನ್ನಾಗಿ ಕಾಸಿರುವಂತಹ ಬಂಗಾರ, ಅದು ಹೇಗೆ ಹೊಡಿತಾ ಇದೆಯೋ ಹಾಗೆ ಭಗವಂತನ ಕಣ್ಣುಗಳಿದೆ ಅಂತ. ಅಂದ್ರೆ ಹೆದರಿಕೆ ಆಗುವಂತಹ ಕಣ್ಣು ಅಲ್ಲ, ವಸ್ತುತಃ ಚೆನ್ನಾಗಿರುವಂತಹ ಕಣ್ಣು. ಉಗ್ರವಾಗಿ ನರಸಿಂಹ ಬಂದ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ. ಆದ್ರೆ ಕಣ್ಣು ಎಷ್ಟು ಚೆನ್ನಾಗಿತ್ತು, ಆ ಲೋಚನಗಳು, ನೋಡುವಂತಹ ಕಣ್ಣದು ಭಗವಂತನದ್ದು. ಅವನು ಉಗ್ರವಾಗಿರ್ಲಿ ಆರಾಮಾಗಿರ್ಲಿ ಕಣ್ಣು ಒಂದೇ ತರ ಇರುತ್ತೆ, ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಆ ಕಳೆಯನ್ನೇನ್ ಕಳ್ಕೊಳಲ್ಲ. ಈಗ ಸೌಮ್ಯವಾಗಿದ್ದಾಗ ಮುಖ ಚೆನ್ನಾಗಿರುತ್ತೆ, ಕಣ್ಣು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಉಗ್ರವಾಗಿದ್ದಾಗ ಇಷ್ಟೊಂದು ಕೋಪ, ಆ ಮುಖ ಅದು ನೋಡ್ಲಿಕ್ಕೆ ಅಲ್ಲ ಅಂತ ಹೇಳ್ತೀವಿ. ಆದ್ರೆ ದೇವರ ರೂಪ ಹಾಗಲ್ಲ. ಕಾಂಚನ ಲೋಚನ, ಆ ಒಂದು ಕೋಪ ಬಂದಾಗ್ಲೂ ಅದೇ ತರ ಕಣ್ಣು, ಸುಮ್ನೆ ಇದ್ದಾಗ್ಲೂ ಅದೇ ತರ ಕಣ್ಣು. ಅಂದ್ರೆ ಒಂದೇ ತರ ಇರ್ತಾನೆ, ಅವನು ವಿಕಾರವನ್ನ ಪಡೆಯಲ್ಲ ಅಂತ ಅರ್ಥ. ಅಂತ ಕಾಂಚನ ಲೋಚನ ನರಹರಿ ರೂಪ. ಆ ಕಾಂಚನ ಅಂದ್ರೆ ಬಂಗಾರದ ಕಣ್ಣನ್ನ ಆ ರೀತಿ ಹೊಡಿತಾ ಇರುವಂತಹ ಕಣ್ಣನ್ನು ಹೊಂದಿರೋ ನರಸಿಂಹ ರೂಪಿ ಪರಮಾತ್ಮ ದುಷ್ಟ ಹಿರಣ್ಯಕ ಭಂಜನ. ದುಷ್ಟ ಯಾರು? ಹಿರಣ್ಯಕ. ಹಿರಣ್ಯಕ ಅಂದ್ರೆ ಹಿರಣ್ಯಕಶಿಪು ಅಂತ ಅರ್ಥ. ಅದು ಪೂರ್ತಿ ಹೆಸರು ಹೇಳಲಿಕ್ಕೆ ಹೋಗ್ಲಿಲ್ಲ ಇಲ್ಲಿ, ಹಿರಣ್ಯಕ ಅಂತ ಇಷ್ಟ ಹೇಳಿದ್ದಾರೆ. ಅವನು ಪೂರ್ತಿ ಹೆಸರು ಹೇಳೋದು ಬೇಕಾಗಿಲ್ಲ ಅಂತ. ಯಾಕಂದ್ರೆ ದುಷ್ಟನ ಹೆಸರು ಯಾಕೆ ಹೇಳ್ಬೇಕು ಅನ್ನೋ ತರ ಹಿರಣ್ಯಕ ಅಷ್ಟೇ ನಿಲ್ಸಿದ್ದಾರೆ. ಅಷ್ಟೇ ಅಲ್ಲದೆ ಹಿರಣ್ಯ ಕಶಿಪು ಅಂದ್ರೆ ಅರ್ಥ ವಸ್ತುತಃ. ಕಶಿಪು ಅಂತಂದ್ರೆ ಹಾಸಿಗೆ ಅಂತ ಅರ್ಥ. ಹಿರಣ್ಯ ಅಂದ್ರೆ ಬಂಗಾರ. ಎಲ್ಲ ಅವನ ಹತ್ರ ಬಂಗಾರ ಇತ್ತಂತೆ, ಎಲ್ಲ ಬಂಗಾರದ್ದು ರತ್ನರಾಶಿ ವೈಭವ ಇತ್ತು. ಯಾಕಂದ್ರೆ ಇರೋ ಬರೋ ವಸ್ತುಗಳನ್ನೆಲ್ಲ ಅವನು ಬೇರೆ ಪರವಸ್ತುಗಳನ್ನ ತಾನು ಕದ್ಕೊಂಡು ತಾನು ಇಟ್ಕೊಂಡಿದ್ದ. ಅದೇ ನಿಜವಾಗಿ ಇವ್ನ್ ಯಾವ್ದು ಅಲ್ಲ, ಈ ಹಿರಣ್ಯ ಇವ್ನ್ ಯಾವ್ದು ಅಲ್ಲ, ಇವನ್ ಸೇರದ್ದು ಅಲ್ಲ, ಎಲ್ಲ ಬೇರೆಯವ್ರದ್ದು. ಇವನ್ ದುಷ್ಟ ಅಂತ ತಿಳಿಸ್ಲಿಕ್ಕೆ, ಅಂದ್ರೆ ಬೇರೆಯವರಲ್ಲಿದ್ದ ವಸ್ತುಗಳನ್ನೆಲ್ಲ ಅಪಹರಿಸಿಕೊಂಡು ತನ್ನ ಬಳಿ ಇಟ್ಕೊಂಡಿದ್ದ ಅನ್ನೋದು ತಿಳಿಸ್ಲಿಕ್ಕೆ ಹಿರಣ್ಯಕ ಅಂತ ಹೇಳಿದ್ದಾರೆ. ಆ ಹಿರಣ್ಯಕ ಅನ್ನೋ ಶಬ್ದಕ್ಕೆ ನಿಜವಾಗಿ ಇವನ ಹತ್ರ ಏನ್ ಇರ್ತಿದ್ದಲ್ಲ, ಅವಂದಲ್ಲ, ಆದ್ರೂ ಬೇರೆಯವ್ರ ವಸ್ತು ಕದ್ಕೊಂಡ್ ಬಂದಿದ್ದ ಇವನು ಅಷ್ಟೇ ಅಂತ ತುಚ್ಛ ಭಾವನೆಯನ್ನ ಮಾಡ್ಲಿಕ್ಕೆ ಹಿರಣ್ಯಕ ಅಂತ ಅಷ್ಟೇ ಹೇಳಿದ್ದಾರೆ. ಅಲ್ಲಿ ಕ ಅಂತ ಅದಕ್ಕೋಸ್ಕರ ಹಾಕಿತ್ತು. ಅಂದ್ರೆ ನಿಜವಾಗಿ ಹಿರಣ್ಯ ಇರೋದು ದೇವರಲ್ಲಿ, ಇವನು ದುಷ್ಟ ಹಿರಣ್ಯಕ. ಯಾಕಂದ್ರೆ ಕೆಟ್ಟ ಮಾರ್ಗದಲ್ಲಿ ತಾನು ಸಂಪಾದನೆ ಮಾಡಿತ್ತು, ಕದ್ಕೊಂಡ್ಬಂದಿತ್ತು. ಇಂಥ ದುಷ್ಟ ಹಿರಣ್ಯಕ ಭಂಜನ, ಅವನನ್ನ ಭಂಜನ ಮಾಡಿದವನು ನರಹರಿಯ ರೂಪದಲ್ಲಿರುವಂತಹ ಪರಮಾತ್ಮ. ಅಂಥ ಪರಮಾತ್ಮನಿಗೆ ಹೋ ಜಯ, ನಿನಗೆ ಜಯವಾಗಲಿ ಅಂತ. ದೇವರಿಗೆ ಜಯ ಆಗ್ಲಿ ಜಯ ಆಗ್ಲಿ ಅಂತ ಈಗ ರಾಜರುಗಳೆಲ್ಲ ಬಂದಾಗ ಆ ವಂದಿಮಾಗದರು ಪಕ್ಕ ಆಚೆ ಈಚೆ ಎಲ್ಲ ಹೊಗಳುತ್ತಾ ಇರ್ತಾರೆ. ಎಲ್ಲೇ ಆಗ್ಲಿ ದೊಡ್ಡವ್ರು ಬಂದಾಗ ಜಯ ಜಯ ಅಂತ ಹೊಗಳೋದಿದೆ. ದೇವರಿಗೆ ಇನ್ನೆಷ್ಟು ಜಯ ಹೇಳ್ಬೇಕು? ಇವ್ರಿಗೆಲ್ಲನೇ ಇಷ್ಟು ಜಯ ಹೇಳೋದಿದ್ರೆ ದೇವರಿಗೆ ಪದೇ ಪದೇ ನಾವು ಮತ್ಸ್ಯ ರೂಪ ಜಯ, ಕೂರ್ಮ ಸ್ವರೂಪ ಜಯ, ಸೂಕರ ರೂಪ ಜಯ, ಪ್ರತಿ ಬಾರಿಯೂ ಕೂಡ ದೇವೇಶ ಜಯ, ಹೋ ಜಯ ಅಂತ ಇತರ ಶಬ್ದಗಳನ್ನ ಇಲ್ಲಿ ಪುನಃ ಬಳಸ್ತಾರೆ. ಇನ್ನು ವಾಮನ ರೂಪ. ವಾಮನ ರೂಪದಲ್ಲಿ ಬಲಿ ವಿಧ್ವಂಸನ್, ಬಲಿ ಚಕ್ರವರ್ತಿಯನ್ನ ಧ್ವಂಸ ಮಾಡಿದ ಅಂದ್ರೆ ಏನರ್ಥ? ಒಂದು ಸಂಹಾರ ಮಾಡಿದ ಅಂದ್ರೆ ಅವನಲ್ಲಿರುವಂತಹ ಎಲ್ಲ ದುಷ್ಟ ಗುಣಗಳನ್ನ ವಿಶೇಷವಾಗಿ ಧ್ವಂಸ ಮಾಡಿದ ಅಂತ ಅರ್ಥ. ಇದನ್ನ ಬಲಿ ವಿಧ್ವಂಸನ್ ಅಂತ. ಯಾಕಂದ್ರೆ ಒಬ್ಬ ಮನುಷ್ಯನನ್ನ ಧ್ವಂಸ ಮಾಡೋದು ಅಂದ್ರೆ ಅವನ್ ಕೊಲ್ಲೋದು ಅಂತ ಅಷ್ಟೇ ಅರ್ಥ ಅಲ್ಲ. ಅವನ ಕೈಲಿರೋ ಸಂಪತ್ತನ್ನೆಲ್ಲ ದೋಚ್ಕೊಡೋದಷ್ಟೇ. ಅವನ ಹತ್ರ ಇರೋ ಸಂಪತ್ತನ್ನೆಲ್ಲ ದೋಚ್ಕೊಂಡ್ರೆ ಅವನ್ ಬದುಕಿದ್ದ ಇಲ್ಲದ ಹಾಗೆ ಆಗುತ್ತೆ. ಆ ತರ ಬಲಿಚಕ್ರವರ್ತಿಯ ಬಳಿ ಎಷ್ಟು ಸಂಪತ್ತಿತ್ತು, ಆದ್ರೆ ಎಲ್ಲಾ ಸಂಪತ್ತನ್ನ ದೋಚ್ದ ಪರಮಾತ್ಮ. ಅವನಿಗೆ ಅನುಗ್ರಹ ಮಾಡ್ದ. ಬಲಿ ವಿಧ್ವಂಸನ್, ವಿಶೇಷವಾಗಿ ಅವನ ಅಹಂಕಾರಾದಿ ಗುಣಗಳನ್ನ ಧ್ವಂಸ ಮಾಡಿದ ರೂಪ ಅದು ವಾಮನ ರೂಪ.
ದುಷ್ಟ ಕುಲ ಅಂತಕ ಭಾರ್ಗವ ರೂಪ. ಭಾರ್ಗವ ಅಂದ್ರೆ ಪರಶುರಾಮ ತಾನು ದುಷ್ಟ ಕುಲ ಅಂತಕ, ಕೆಟ್ಟ ಕ್ಷತ್ರಿಯ ಕುಲಗಳೇನೇನಿತ್ತು ಆ ಕುಲಗಳಿಗೆಲ್ಲ ಅಂತಕ, ಅಂತ್ಯ ಕಾಣಿಸೋನ್ ಯಾರು? ಯಮದೇವರು ಅಂತ. ಯಮನಂತೆ ಇದ್ದ ಯಾರಿಗೆ? ಎಲ್ಲ ದುಷ್ಟ ಕ್ಷತ್ರಿಯರಿಗೆ. ಅಥವಾ ಮೃತ್ಯುವಿನಂತೆ, ಅಂತಕ ಅಂದ್ರೆ ಮೃತ್ಯು ಅಂತ ಅರ್ಥ ಇದೆ, ಅಥವಾ ಯಮ ಅಂತ ಅರ್ಥ ಇದೆ. ಮೃತ್ಯುವಿನಂತೆ ಅಥವಾ ಯಮದೇವರಂತೆ ಎಲ್ಲ ದುಷ್ಟ ಕ್ಷತ್ರಿಯ ಕುಲಗಳನ್ನ ತಾನು ಭೂಮಿಯಲ್ಲಿ 21 ಬಾರಿ ತಿರುಗಿ ತಾನು ಸಂಹಾರ ಮಾಡಿದ ಈ ಘಟನೆಯನ್ನ ಇಲ್ಲಿ ನೆನಪಿಸ್ಕೊಳ್ತಾರೆ. ಹಾಗಾದ್ರೆ ನಮಗೆ ಈ 3 ರೂಪಗಳ ಚಿಂತನೆಯನ್ನ ಮಾಡ್ಲಿಕ್ಕೆ ಅಂತ ಇಲ್ಲಿ ಇದೆ ಈ ಸ್ತೋತ್ರದಲ್ಲಿ. ಯಾವುದೋ ಈಗ ನರಸಿಂಹ ಬಂತು, ನರಸಿಂಹನನ್ನು ಚಿಂತಿಸೋದು ಹೇಗೆ? ದುಷ್ಟ ಗುಣಗಳನ್ನ ಸದೆ ಪಡೆದ ಆ ಪ್ರತೀಕ. ಈ ಯಾವುದೇ ಒಂದು ಭಗವಂತ ತಾನು ದುಷ್ಟರನ್ನ ಸಂಹಾರ ಮಾಡ್ತಾನೆ ಅಂತ ಆದ್ರೆ ಆಗ ನಾವ್ ಏನ್ ಚಿಂತಿಸ್ಬೇಕು? ನಮಗೇನ್ ಅದರಿಂದ ಆದ್ರೆ ನಮಗಿರೋ ದುಷ್ಟ ಗುಣಗಳನ್ನ ಭಗವಂತ ಕೊಲ್ಲಲಿ, ಅದನ್ನ ಸಂಹಾರ ಮಾಡ್ಲಿ ಅಂತ. ಈಗ ನರಸಿಂಹ ತಾನು ಬಂದು ಹಿರಣ್ಯಕಶಿಪುವನ್ನ ಸೀಳ್ ಹಾಕ್ತ. ಹಾಗೆ ನಮ್ಮಲ್ಲೂ ಕೂಡ ಅನೇಕ ತರಹ ಗುಣಗಳಿರುತ್ತೆ. ಎಲ್ಲ ಹಿರಣ್ಯಕಶಿಪು ಒಂದೊಂದಲ್ಲ ಎರಡಲ್ಲ, ಅನೇಕ ಹಿರಣ್ಯಕಶಿಪುವಿನ ಸ್ವಭಾವ ಇರುತ್ತೆ ನಮ್ಗೆ. ಅಂತ ಸ್ವಭಾವಗಳನ್ನೆಲ್ಲ ಓಡಿಸ್ಲಿ ಅಂತ. ಯಾಕೆ ಹಿರಣ್ಯಕಶಿಪು ತಾನೇ ದೇವರು ಅಂತ ತಾನು ಭಾವಿಸ್ತವನು. ಇಡೀ ಜಗತ್ತಲ್ಲಿ ತನ್ನನ್ ಬಿಟ್ಟು ಇನ್ಯಾರನ್ನೂ ಪೂಜೆ ಮಾಡಬಾರ್ದು, ತಾನೇ ಉತ್ತಮ ಅಂತ ತನ್ನ ಜ್ಞಾನ ಇತ್ತು. ಹಾಗೆ ಅಂತ ಅಹಂಕಾರ, ಬೇರೆ ತರ ಯಾವುದೇ ಒಂದು ದುಷ್ಟ ಸ್ವಭಾವ ಇದ್ರು ಅದನ್ನ ದೇವರು ನರಸಿಂಹ ರೂಪಿ ಪರಮಾತ್ಮ ಅದನ್ನ ಭಂಜನ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿ, ಇನ್ನು ಬಲಿ ಚಕ್ರವರ್ತಿಯ ತರ ನಮಗೇನ್ ಭಾವನೆ ಇರ್ಬೇಕು? ಎಲ್ಲ ದೇವರಿಗೆ, ನಾವೇನೋ ದೇವರಿಗೆ ಅರ್ಪಣೆ ಮಾಡೋದು ಅಂತ ನಮ್ಮ ಭಾವನೆ ಇರಬಾರ್ದು. ಎಲ್ಲ ದೇವರದ್ದೇ, ದೇವ್ರು ನಮಗ್ ಕೊಟ್ಟಿದ್ದಾನಷ್ಟೇ ಆ ಸಂಪತ್ತಿದವ್ರಿಗೆ. ಆದ್ರಿಂದ ಬಲಿಚಕ್ರವರ್ತಿಯ ತರ ಅಹಂಕಾರವನ್ನ ಪಡೆದು ಅಲ್ಲಿ ವಾಮನನ ಮುಂದೆ ಏನಾಯ್ತು ಅವನ ಘಟನೆ ಅದನ್ನ ನೆನಪಿಸ್ಕೊಡ್ತಾ, ವಾಮನ ನನಗೆ ನಿಗ್ರಹ ಮಾಡು ಅಂತ ನಾವು ಕೇಳ್ಕೊಳ್ಬೇಕಂತೆ. ದೇವರ ಹತ್ರ ಯಾವತ್ತು ಅನುಗ್ರಹ ಮಾಡು ಅಂತ ಕೇಳೋದಿರತ್ತೆ. ನಿಗ್ರಹ ಮಾಡೋದು ಅಂತ ಏನಕ್ಕೆ ಇರುತ್ತೆ ಅಂದ್ರೆ, ನಿಗ್ರಹ ಅಂದ್ರೆ ಏನು? ನಮ್ಮ ದುಷ್ಟ ಗುಣಗಳನ್ನ ನಿಗ್ರಹ ಮಾಡು, ಆಮೇಲೆ ಅನುಗ್ರಹ ಮಾಡಿ. ಈಗ ನಿಗ್ರಹ ಮತ್ತೆ ಅನುಗ್ರಹ ಎರಡನ್ನೂ ನಾವು ಬೇಡ್ಬೇಕು. ಆ ಮುಖಾಂತರ ವಾಮನನ ಅನುಗ್ರಹ ಪ್ರಾರ್ಥನೆಯನ್ನ ಮಾಡಿ ದುಷ್ಟ ಕುಲ ಅಂತ ಇನ್ನು ಪರಶುರಾಮ ದೇವರು ಅದಕ್ಕೆ ನಮ್ಗೆ ಯಾವುದೇ ಒಂದು ಕಷ್ಟ ಕಾಲ ಬಂದ್ರು ಆ ಕಷ್ಟವನ್ನ ಪರಿಹರಿಸುವಂತ ರೂಪ ಅದು ಪರಶುರಾಮ ರೂಪ. ಅದನ್ನು ಚಿಂತಿಸ್ಬೇಕು. ವಿಶೇಷವಾಗಿ ಬ್ರಾಹ್ಮಣರಿಗೆ ತುಂಬಾ ಅನುಗ್ರಹ ಮಾಡುವಂತ ರೂಪ ಆ ಪರಶುರಾಮ ರೂಪ. ಹೀಗೆ 6 ರೂಪಗಳನ್ನ 2 ಶ್ಲೋಕದಲ್ಲಿ ಹೇಳಿ ಮುಂದೆ ಜಯ ವಿಶ್ರವಸ ಸುತ ವಿಧ್ವಂಸನ್ ಅಂತ ಬರ್ತಾರೆ. ಜಯ ವಿಶ್ರವಸ ಸುತ ವಿಧ್ವಂಸನ್ ಮುಂದೆ ಈಗ ರಾಮಾವತಾರಕ್ಕೆ ಬಂದು ನಂತರ ಕೃಷ್ಣಾವತಾರಕ್ಕೆ ಬರ್ತಾರೆ. ಕೃಷ್ಣಾವತಾರದ ವರ್ಣನೆಯನ್ನು ಮುಂದೆ ಮಾಡ್ತಾ ಹೋಗ್ತಾರೆ. ಮಧ್ಯದಲ್ಲಿ ನಾವೇನ್ ಚಿಂತಿಸ್ಬೇಕು? ಈ ಬುದ್ಧ ಕಲ್ಕಿ ಎಲ್ಲ ಮುಂದೆ ಇದೆ, ಅದನ್ನ ನಾವು ಮಧ್ಯಕ್ಕೆ ಈ ಕೃಷ್ಣನ ಸ್ತೋತ್ರನೇ ಒಂದಿಷ್ಟು ಶ್ಲೋಕಗಳಲ್ಲಿ ಹೇಳ್ತಾರೆ. ಕೊನೆಯದಾಗಿ ಆ ಬುದ್ಧ ಕಲ್ಕಿ ಈ ಅವತಾರಗಳ ಬಗ್ಗೆ ಉಲ್ಲೇಖ ಬರುತ್ತೆ. ಈಗ ರಾಮನ ಬಗ್ಗೆ ಹೇಳಿ ಕೃಷ್ಣನ ಸ್ತೋತ್ರವನ್ನ ಪ್ರಾರಂಭ ಮಾಡ್ತಾರೆ. 3ನೇ ಶ್ಲೋಕ. ಜಯ ವಿಶ್ರವಸಃ ಜಯ ವಿಶ್ರವಸಃ ಸುತ ವಿಧ್ವಂಸನ್ ಸುತ ವಿದ್ವಂಸಿನ್ ಜಯ ಕಂಸಾರೆ ಜಯ ಕಂಸಾರೆ ಯದುಕುಲ ತಿಲಕ ಯದುಕುಲ ತಿಲಕ ಜಯ ವೃಂದಾವನ ಜಯ ವೃಂದಾವನ ಸರದೇವೇಶ ಸದರೇವೇಶ ದೇವಕಿ ನಂದನ ದೇವಕಿ ನಂದನ ನಂದಕುಮಾರ ನಂದಕುಮಾರ ಜಯ ವಿಶ್ರವಸಃ ಸುತ ವಿಧ್ವಂಸನ್. ಇಲ್ಲಿ ಜಯ ಅಂತ ಬೇರೆ ಪದ ಮಾಡ್ಕೊಳ್ಳಿ. ವಿಶ್ರವಸ ಸುತ ವಿಧ್ವಂಸನ್, ವಿಶ್ರವಸ್ಸಿನ ಮಗದ ರಾವಣನ ಧ್ವಂಸವನ್ನ ಮಾಡಿದವನು ಅಂದ್ರೆ ರಾಮಚಂದ್ರನ ಪ್ರಾರ್ಥನೆ. ಇಷ್ಟಕ್ಕೆ ರಾಮನ ಈ ಚರಿತ್ರೆಯನ್ನ ಮುಗಿಸ್ಬಿಡ್ತಾರೆ. ಹಾಗಾದ್ರೆ ಎಲ್ಲಾ ಕಡೆ ಒಂದು ರೂಪ ಹೇಳ್ತಾರೆ. ಆ ರೂಪ ಮಾಡಿದ ದೊಡ್ಡ ಕೆಲಸ, ಒಂದು ಕಡೆ ವೇದ ಸ್ವರೂಪ ಉದ್ಧಾರ ಮಾಡಿದ್ದು, ಅಲ್ಲಿ ಸತ್ಯವ್ರತ ರಾಜನಿಗೆ ಅನುಗ್ರಹ ಮಾಡಿದ್ದು, ಪ್ರಳಯಕಾಲದ ಸಮುದ್ರವನ್ನು ದಾಟಿಸಿದ್ದು, ಅದ್ರ ಬಗ್ಗೆ ಬರ್ಲಿಲ್ಲ. ಮತ್ಸ್ಯಾಕೃತಿ ಕೂಡ ಇಲ್ಲಿ ವೇದ ವಿಬೋಧಕ ಅಂತ, ವೇದ ಉದ್ಧಾರ ಮಾಡಿದವನು ಅರ್ಥದಲ್ಲಿ ಬದಲು. ಆಮೇಲೆ ಕೂರ್ಮನಿಗೆ ಬಂದಾಗ ಪರ್ವತ ಹೊತ್ತ ಕೂರ್ಮ, ಆಮೇಲೆ ಭೂಮಿಯನ್ನ ಹೊತ್ತ ಆ ಸೂಕರ, ಇನ್ನು ದುಷ್ಟ ಹಿರಣ್ಯಕನನ್ನ ಸಂಹಾರ ಮಾಡಿದ ನರಸಿಂಹ, ಬಲಿಚಕ್ರವರ್ತಿಯನ್ನ ಅಂದ್ರೆ ಅವನ ಕೆಟ್ಟ ಗುಣಗಳನ್ನ ಸಂಹಾರ ಮಾಡಿದ ವಾಮನ, ಇನ್ನು ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ ಪರಶುರಾಮ ಅಂತ ಇಷ್ಟ ಹೇಳಿ, ಆಮೇಲೆ ರಾವಣನ ಸಂಹಾರ ಮಾಡಿದ ರಾವಣ ಅಂತ. ನಮಗೆ ಅಷ್ಟ್ ಹೇಳಿದ್ ಕೂಡ ಎಲ್ಲ ನೆನಪಾಗ್ಬೇಕಲ್ಲ. ಒಂದು ಭಗವಂತನ ಚರಿತ್ರೆ, ಒಂದು ನಾಮ ಅಂತ ಹೇಳ್ತಾರೆ.
ಅವನ್ ಏನೇನ್ ಕೆಲಸ ಮಾಡಿದ್ದ ಅದನ್ನ ನೆನಪಾಗ್ತಾ ಆಗ್ತಾ ಪಾರಾಯಣ ಮಾಡ್ತಾ ಇರ್ಬೇಕು ಅಂತೇಳಿ ಒಂದೊಂದೇ ಗುಣವನ್ನ ಇಲ್ಲಿ ಹೇಳಿದ್ದಾರೆ. ದುಷ್ಟ ಸಂಹಾರ ಹೇಳಿದ್ದಾರೆ, ಶಿಷ್ಟ ಉದ್ಧಾರ ಹೇಳಿದ್ದಾರೆ ಇಷ್ಟವರೆಗೂ. ಇನ್ನು ಕಂಸಾರಿ ಅಂದ್ರೆ ಕೃಷ್ಣ, ಯದು ಕುಲ ತಿಲಕ, ಯದುವಂಶಕ್ಕೆ ತಿಲಕ. ಅವನ ಅನೇಕ ವಂಶಗಳಿತ್ತು, ಅನೇಕ ಆ ವಂಶಗಳಲ್ಲಿ ಮುಖ್ಯ ಯಾರು ಅಲ್ಲೆಲ್ಲ ಯದುಕುಲ ತಿಲಕ, ಕೃಷ್ಣನೇ ಮುಖ್ಯ, ತಿಲಕದಂತೆ ಇದ್ದ. ಇವನು ವೃಂದಾವನ ಚರ, ವೃಂದಾವನದಲ್ಲೆಲ್ಲ ಓಡಾಡಿದವನು. ದೇವಕಿ ನಂದನ ನಂದಕುಮಾರ, ದೇವಕಿಯ ಪುತ್ರ, ಹಾಗೆ ನಂದಗೋಪನ ಮಗ ನಂದ ಕುಮಾರ. ಅದು ಪೂರ್ತಿ ಹೆಸರು ಹೇಳಿಲ್ಲ, ನಂದ ಅಂತ ಅವನ ಹೆಸರು ವಿಶೇಷವಾಗಿ. ನಂದ ಗೋಪ ಅಂತ ಅವನು ಗೋಪಾಲಕದಿಂದ ಗೋಪ ಗೋಪ ಅಂತ ಬಂದಿತ್ತು. ನಂದ ಅಂತ ಅವನ ಹೆಸರು, ಅದೇ ನಂದ ಕುಮಾರ ಅಂತ ಅಷ್ಟೇ ಹೇಳಿದ್ದಾರೆ. ಆ ನಂದನ ಕುಮಾರ ದೇವಕಿಯ ನಂದನ. ಈ ದೇವೇಶ ದೇವತಾ ಸಾರ್ವಭೌಮನಾದ ಕೃಷ್ಣನಿಗೆ ಜಯ ಜಯ ಜಯ, ಜಯವಾಗ್ಲಿ 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 ಅಂತ ಆ ಜಯ ಅನ್ನೋ ಶಬ್ದವನ್ನು ಒಟ್ಟಿಗೆ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಪ್ರತಿ ಸರಿ ಜಯ ಜಯ ಜಯ, ಅದು 3 ಜಯ ತಗೊಂಡು ಒಟ್ಟಿಗೆ ಎಲ್ಲ ಅರ್ಥ ಹೇಳಿ ಜಯ 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 ಅಂತ ಪರಮಾತ್ಮನಿಗೆ ಜಯವಾಗ್ಲಿ 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 ಅಂತ ಪ್ರಾರ್ಥನೆ ಮಾಡು. ಇನ್ನು ಈ ಶ್ಲೋಕದಿಂದ ಏನು, ರಾವಣನ ಸಂಹಾರವನ್ನು ಹೇಳಿದ್ರು. ಮತ್ತೆ ತಿಲಕಪ್ರಾಯ, ಕಂಸನ ಶತ್ರು ಯಾರು, ಈ ಕೃಷ್ಣ ಅಂತ. ಈ ತಿಲಕದಂತೆ ಭಗವಂತ ನಮ್ಮನ್ನ ಮಾಡ್ಬೇಕಂತೆ ಎಲ್ಲ. ಹಾಗೆ ದೇವರನ್ನ ಈ ಸ್ತೋತ್ರದಲ್ಲಿ ಚಿಂತಿಸೋ ನಾವಿಲ್ಲೇನು ಆ ಭಗವಂತನ ಚರಿತ್ರೆಗಳನ್ನ ಹೇಳ್ತಾ, ನೀನ್ ಹೇಗೆ ಯದುಕುಲ ತಿಲಕನಾಗಿದ್ಯೋ ನನ್ನನ್ನು ನಮ್ಮ ಕುಲದ ತಿಲಕನನ್ನಾಗಿ ಮಾಡುವಂತ, ಅಂದ್ರೆ ಶ್ರೇಷ್ಠ ವ್ಯಕ್ತಿತ್ವವನ್ನ ನನ್ನಲ್ಲಿ ಬೆಳೆಸು ಅಂತ ಪ್ರಾರ್ಥನೆ ಮಾಡು. ಇನ್ನು ವೃಂದಾವನ ಚರ, ನೀನು ಅನೇಕ ವೃಂದಾವನ ಅಂದ್ರೆ ಕ್ಷೇತ್ರಗಳಲ್ಲೆಲ್ಲ ಸಂಚಾರ ಮಾಡಿದವನು, ಹಾಗೆ ನಮಗೂ ಕೂಡ ಅಂತ ವೃಂದಾವನದಲ್ಲಿ ಚರಿಸೋ ಹಾಗೆ ಅಲ್ಲಿ ಹೋಗಿ ಸಂಚರಿಸಿ ನಿನ್ನ ಅನುಗ್ರಹವನ್ನ ಪಡೆಯೋ ಹಾಗೆ ಮಾಡು ಅಂತ. ಆ ವೃಂದಾವನದಲ್ಲಿ ಓಡಾಡುವಂತಹ ಕೃಷ್ಣನನ್ನ ಚಿಂತಿಸಿದ್ರೆ ಆ ಕ್ಷೇತ್ರದ ದರ್ಶನ ಮಾಡುವಂತ ಭಾಗ್ಯ ಸಿಗತ್ತೆ ಅನ್ನೋ ಅರ್ಥದಲ್ಲಿ. ಇನ್ನು ದೇವಕಿ ನಂದನ ನಂದಕುಮಾರ, ದೇವಕಿ ನಂದನ ನಂದಕುಮಾರ, ಎಷ್ಟು ದೇವಕಿ ನಂದನ ನಂದಕುಮಾರ ಅಂತ ಪ್ರಾರ್ಥನೆ ಮಾಡ್ತೀವೋ ಆ ಬಾಲರೂಪಿಯಾದ ಕೃಷ್ಣನ ಅನುಗ್ರಹ ಆಗುತ್ತೆ ಅಂತ ಈ ಅರ್ಥದಲ್ಲಿ ಈ 2 ಶಬ್ದಗಳು ಬಂದಿದೆ. ಅದರಿಂದ ಇದಕ್ಕೆ ವಿಶೇಷವಾಗಿ ಫಲಶ್ರುತಿ ಅಂತ ಹೇಳಲಿಕ್ಕೆ ಹೋಗಿಲ್ಲ. ಈ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಇಂಥ ಫಲ ಸಿಗತ್ತೆ ಅಂತ ಇದರಲ್ಲಿ ಇರಲ್ಲ. ಎಲ್ಲಿ ಹೀಗೆ ಫಲಶ್ರುತಿಗಳು ಇರಲ್ವೋ ಅಲ್ಲಿ ಆಯಾಯ ಚರಿತ್ರೆಗಳನ್ನ ಹೇಳಿದಾಗ ಆ ಭಗವಂತ ಅಲ್ಲಿ ಏನ್ ಕೆಲಸ ಮಾಡಿದಲ್ಲ ಆ ಕೆಲಸ ನಮ್ಗೆ ಅದೇ ಫಲ. ನಮ್ಮ ಜೀವನದಲ್ಲಿ ದುಷ್ಟತನ ಇದ್ರೆ ಅದೆಲ್ಲ ಹೋಗುತ್ತೆ, ಒಳ್ಳೇದಂದ್ರೆ ಒಳ್ಳೇದ್ ಸಿಗುತ್ತೆ. ಇನ್ನು ಯಾವ ತರ ಬಾಲರೂಪಿ ಕೃಷ್ಣ ಅನುಗ್ರಹ ಅಂದ್ರೆ ಸಂತಾನ ಭಾಗ್ಯ, ಹೀಗೆ ಒಂದೊಂದೊಂದೊಂದು ಈ ರೀತಿನೇ ಚಿಂತಿಸೋದು. ಫಲಶ್ರುತಿ ಅಂತಂದ್ರೆ ನಾವು ಮಾಡಿರೋ ಸ್ತೋತ್ರಕ್ಕೆ ಮತ್ತೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಫಲ ಸಿಗೋದು. ಅದಕ್ಕೋಸ್ಕರನೇ ದೇವರ ಯಾವ ಗುಣಗಳನ್ನ ಯಾವ ಚರಿತ್ರೆಯನ್ನ ಒಬ್ಬ ಮನುಷ್ಯ ಯಾವ ರೀತಿ ಚಿಂತನೆ ಮಾಡ್ತಾನೋ ಆ ತರ ಫಲ ಅವನಿಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ಆದ್ರಿಂದ ಇಲ್ಲಿವರೆಗೆ ಕೃಷ್ಣನ ಈ ನಂದಕುಮಾರ ದೇವಕಿ ನಂದನ ಈ ಪ್ರಧಾನವಾದ ಅಂಶಗಳನ್ನ ನೆನಪಿಸ್ಕೊಂಡು, ಅದೇನಂದ್ರೆ ದೇವಕಿ ನಂದನ ಅಂತ ದೇವಕಿಯಿಂದ ಹುಟ್ಟಿದವನು ಅಂತ ಹೇಳಿಲ್ಲ, ದೇವಕಿಯ ಮಗ ನಂದನ ಮಗ ಅಷ್ಟೇ, ಕುಮಾರ. ಅಂದ್ರೆ ಅವರಿಂದ ಹುಟ್ಟಿದ್ ನಿಜವಾಗಿ ದೇವರಲ್ಲ, ಪ್ರಸಿದ್ಧಿಗೆ ಬಂದ ಲೋಕದಲ್ಲಷ್ಟೇ ಇವನು ದೇವಕಿಯ ನಂದನ ನಂದನ ಕುಮಾರ ಅಂತ ಪ್ರಸಿದ್ಧಿಗೆ ಬಂದಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಅಲ್ಲಿ ಜೋಡಿಸಿದ್ದಾರೆ ಅಂದ್ರೆ ದೇವಕಿ ನಂದನ ಅಂದ್ರು ಮತ್ತೆ ನಂದ ಅಂತ, ನಂದನ ನಂದ ಕುಮಾರ ಅಂತ ಅದನ್ನ ಸೇರಿಸ್ಕೊಂಡು ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ದೇವಕಿ ನಂದನ ನಂದ ಕುಮಾರ ಅನ್ನೋದನ್ನ ಎರಡನ್ನು ಸೇರಿಸಿ. ಆದ್ರೆ ಅಲ್ಲಿ ದೇವಕಿ ನಂದನ ಅಂತಂದ್ರೆ ಯಾರು, ದೇವಕಿಗೆ ಸಂತೋಷ ಪಡಿಸ್ತವನು, ಅದು ವಸುದೇವ ದೇವಕಿಯರನ್ನ ತಗೊಳ್ಬೇಕು. ಮುಂದೆ ನಂದಕುಮಾರ ಅಂದ್ರೆ ನಂದಗೋಪ ಮತ್ತೆ ಯಶೋದೆಯನ್ನ ತಗೊಳ್ಬೇಕು. ಅದಕ್ಕೇನಂದ್ರೆ ಒಬ್ಬೊಬ್ಬರ ಹೆಸರನ್ನ ಹೇಳಿದ್ದಾರೆ. ದೇವಕಿನ ಹೇಳಿದಾಗ ಆ ಕಡೆ ವಸುದೇವನ್ನ ತಗೊಳ್ಬೇಕು. ಅದರಿಂದ ದೇವಕಿ ನಂದನ ಅಂದ್ರೆ ದೇವಕಿಯನ್ನ ಸಂತೋಷ ಪಡಿಸಿದ ಆ ವಸುದೇವನಿಗೂ ನಂದನ ಅಂತ ಹಾಗೆ ಅರ್ಥವನ್ನು ತಗೊಳ್ಳೋದು. ನಂದಕುಮಾರ ಅಂದ್ರೆ ಸಂತೋಷವನ್ನು ನಂದ, ಹಾಗೆ ಯಶೋದೆ ಆ ಯಶೋದೆಯ ಕುಮಾರ ಅಂತ. ಅದನ್ನ ಕೆಲವು ಸಲ ಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ, ಪೂರ್ತಿ ಎಲ್ಲದನ್ನು ಹೇಳಿಕೋಲ್ಲ, ಒಂದೊಂದೇ ಶಬ್ದ ಹೇಳಿ ನೆನಪಾಗೋ ತರ ಮಾಡೋದಷ್ಟೇ ಕೆಲಸ. ಇಲ್ಲಾಂದ್ರೆ ಸ್ತೋತ್ರ ಸಾಹಿತ್ಯ ಇಷ್ಟು ಚಿಕ್ಕದಾಗಿ ಮಾಡ್ಲಿಕ್ಕೆ ಬರಲ್ಲ. ದೇವರ ಬಗ್ಗೆ ವೇದಗಳಿಗೆ ಕಷ್ಟ ಆಗ್ತದೆ ಹೇಳಲಿಕ್ಕೆ, ಅನಂತ ವೇದಗಳಿಗೆ. ಅಂತದನ್ನೊಂದು 10 ಶ್ಲೋಕದಲ್ಲಿ ಇಡೀ ದೇವರ ಚರಿತ್ರೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಬರೋದು ಅಂದ್ರೆ ಅಭಿಪ್ರಾಯ ಏನು, ಒಂದ್ ಶಬ್ದ ಹೇಳಿದ ಕೂಡಲೇ ಎಲ್ಲ ನೆನಪಾಗ್ಬೇಕು ಅಂತ. ದೇವಕಿ ಅಂತ ಕೂಡಲೇ ನಾವು ವಸುದೇವನ್ನ ಹೇಳ್ಬೇಕು ಅಂತಿಲ್ಲ, ನೆನಪಾಗುತ್ತೆ. ನಂದಗೋಪ ಅಂತ ಕೂಡಲೇ ಯಶೋದೆ ನೆನಪು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಸ್ಪಷ್ಟಪಡಿಸದೆ ದೇವಕಿ ನಂದನ ನಂದಕುಮಾರ ಅಂತ ಬಿಡಿಸಿ ಹೇಳಿದ್ದಾರೆ. ಇದು ಮುಂದಕ್ಕೆ ಹೋಗೋಣ. ಕೃಷ್ಣನ ಕಾರ್ಯ ಯಾವ್ದ್ಯಾವ್ದು ಹೇಳ್ತಾರೆ ಅಂದ್ರೆ, ಕೃಷ್ಣ ತಾನು ಸಾಧನೆ ಏನ್ ಮಾಡಿದ ಅಂದ್ರೆ ಸಾತ್ವಿಕರನ್ನ ಗೆಲ್ಲಿಸಿ ತಾನೇನು ಸಾಧನೆ ಮಾಡಿದ ಅಂತ ಭಾಗವನ್ನ ಯಾವ್ದ್ಯಾವ್ದು ತಗೊಳ್ತಾರೆ. ಯಾಕೆ ಕೃಷ್ಣಾವತಾರ ಸುಮಾರಿದೆ, ಅವನ ಚರಿತ್ರೆಗಳಲ್ಲಿ ಅನೇಕ ಘಟನೆಗಳಿದೆ.
ಆ ಘಟನೆಗಳಲ್ಲಿ ಪ್ರಮುಖವಾದ ಘಟನೆ ಯಾವುದು ಅನ್ನೋದನ್ನ ಇಲ್ಲಿ ಬಿಡಿಸ್ತಾ ಹೋಗ್ತಾರೆ. ಮುಂದೆ 4ನೇ ಶ್ಲೋಕ. ಜಯ ಗೋವರ್ಧನ ಜಯ ಗೋವರ್ಧನ ಧರವತ್ಸಾರೆ ಧರವತ್ಸಾರೆ ಧೇನುಕ ಭಂಜನ ಧೇನುಕ ಭಂಜನ ಜಯ ಕಂಸಾರೆ ಜಯ ಕಂಸಾರೆ ರುಕ್ಮಿಣಿ ನಾಯಕ ರುಕ್ಮಿಣಿ ನಾಯಕ ಜಯ ಗೋವಿಂದ ಜಯ ಗೋವಿಂದ ಸತ್ಯವಲ್ಲಭ ಸತ್ಯವಲ್ಲಭ ಪಾಂಡವ ಬಂಧೋ ಪಾಂಡವ ಬಂಧೋ ಜಯ ಗೋವರ್ಧನ ಧರ. ಗೋವರ್ಧನ ಪರ್ವತವನ್ನ ಎತ್ತಿದ ಪರಮಾತ್ಮ 7 ದಿವಸಗಳ ಕಾಲ ನಂತರ ಅಷ್ಟು ಜೋರಾಗಿ ಮಳೆ ಸುರಿತಾ ಇದ್ದಾಗ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರ ರಕ್ಷಣೆಯನ್ನ ಪರಮಾತ್ಮ ಮಾಡಿದ. ನಾವೆಲ್ಲ ಹೇಳ್ತಾ ಇರ್ತೀವಿ ದೇವರ ಗುಣ ಏನು, ಓಂ ಜನ್ಮಾದ್ಯಸ್ಯತಃ. ಭಗವಂತನಿಂದಲೇ ಇಡೀ ಜಗತ್ತಿನ ಸೃಷ್ಟಿ, ಭಗವಂತನಿಂದಲೇ ಇಡೀ ಜಗತ್ತಿನ ಪಾಲನೆ, ಭಗವಂತನಿಂದಲೇ ಇಡೀ ಜಗತ್ತಿನ ಸಂಹಾರ ಅಂತ ನಮ್ಗೆ ಅದು ಬ್ರಹ್ಮಸೂತ್ರ ಹೇಳ್ಕೊಳ್ಬೇಕಾದ್ರೆ ಇದನ್ನೆಲ್ಲ ಸ್ಮರಣೆ ಮಾಡಿ. ಸೃಷ್ಟಿ ಮಾಡಿದ್ದಂದ್ರೆ ಬಿಡಿ, ಅದನ್ನು ಇವಾಗ ಕೃಷ್ಣಾವತಾರದಲ್ಲಿ ಕೃಷ್ಣನಾಗಿ ಬಂದಿದ್ದಷ್ಟೇ ಸೃಷ್ಟಿ, ಅಂದ್ರೆ ತಾನೇ ಹೊರಗ್ ಬಂದ ಅನ್ನೋದೇ ಒಂದು ಸೃಷ್ಟಿ. ಪಾಲನೆ ಎಲ್ಲಿ ಮಾಡ್ದ ಅಂದ್ರೆ ಗೋವರ್ಧನ ಪರ್ವತ ಎತ್ತಿ ಆ ದಿವಸ ಎಲ್ಲರನ್ನೂ ಪಾಲನೆ ಮಾಡ್ದ. ಆ ಪಾಲನೆಯನ್ನ ನಾವು ಆ ಸೃಷ್ಟಿ ಸ್ಥಿತಿ ಲಯ ಅಂದಾಗ ಸೃಷ್ಟಿ ಸ್ಥಿತಿ ಅಂದ ಕೂಡಲೇ ನೆನಪಿಸ್ಕೊಳ್ಳೋದು, ಕೃಷ್ಣಾವತಾರದಲ್ಲಿ ಆ ಗೋವರ್ಧನ ಪ್ರಸಂಗದಲ್ಲಿ ದೇವ್ರು ಕಾಪಾಡ್ದ ಅಂತ. ಇಲ್ಲಾಂದ್ರೆ ಬ್ರಹ್ಮಸೂತ್ರ ಪಾರಾಯಣ ಮಾಡ್ತಾ ಬ್ರಹ್ಮಸೂತ್ರ ತುಳಸಿ ಸಮರ್ಪಣೆ ಮಾಡ್ತಾ ಇರ್ತಾರೆ ದೇವ್ರ ಪೂಜೆಯಲ್ಲಿ. ಇದು ನೆನಪಾಗ್ಬೇಕಂತ ಈ ತರ ಅವತಾರಗಳೆಲ್ಲ. ಭಗವಂತನಿಂದಲೇ ಇಡೀ ಜಗತ್ತಿನ ಸೃಷ್ಟಿ, ಇಡೀ ಜಗತ್ತಿನ ಪಾಲನೆ. ಅದೇ ಗೋವರ್ಧನ ಪ್ರಸಂಗದಲ್ಲಿ ಭಗವಂತ ಕಾಪಾಡ್ದ, ರಾಮಾವತಾರ ಪ್ರಸಂಗದಲ್ಲಿ ಕಾಪಾಡ್ದ, ಮತ್ಸ್ಯನಾಗಿ ಕಾಪಾಡ್ದ, ಸೃಷ್ಟಿ ಸಂಹಾರ ಅಂದ್ರೆ ಆಯಾಯ ಅವತಾರಗಳನ್ನ ನಾವು ಚಿಂತಿಸಿದಾಗ ಬೇಗ ನೆನಪಾಗತ್ತೆ. ಆಗ ಆ ಚರಿತ್ರೆಯಲ್ಲಿ ದೇವ್ರು ಏನ್ ಮಾಡ್ದ, ಕಾಪಾಡ್ದ, ದೇವ್ರು ಸಂಹಾರ ಮಾಡ್ದ. ಇದನ್ನ ನೆನಪಿಸ್ಕೊಂಡು ಆ ಬ್ರಹ್ಮಸೂತ್ರ ಹೇಳ್ತಾ ಇದ್ರೆ ತುಂಬಾ ಅನುಭವಕ್ಕೆ ಬರುತ್ತೆ. ಆಗ ಒಂಥರ ಶ್ರದ್ಧೆ ಭಕ್ತಿಯು ಜಾಸ್ತಿ ಆಗುತ್ತೆ. ಜಯ ಗೋವರ್ಧನ ಧರ, ಜಯ ನಿನಗೆ ಜಯವಾಗ್ಲಿ ಗೋವರ್ಧನ ಧರ, ಗೋವರ್ಧನ ಪರ್ವತವನ್ನ ಎತ್ತಿದ ನಿನಗೆ. ವತ್ಸಾರೆ ಅಂತ, ವಸ್ತುತಃ ವತ್ಸಾರಿ ಅಂದ್ರೆ ಏನಂತ, ಈ ಕರುವಿಗೆ ಹಸುವಿಗೆ ಶತ್ರು ಅಂತ ಅರ್ಥ. ಆದ್ರೆ ಭಗವಂತ ಕರುವಿಗೆ ಹಸುವಿಗೆಲ್ಲ ತುಂಬಾ ಪ್ರೀತಿ ಪಾತ್ರ, ಅದನ್ನ ಕಂಡ ಅವನಿಗೆ ತುಂಬಾ ಇಷ್ಟ. ಆದ್ರೆ ವತ್ಸಾರಿ ಅಂದ್ರೇನು, ವತ್ಸಾನು ಹಸುರ ಒಬ್ಬ ಸೇರ್ಕೊಂಡಿರ್ತಾನಲ್ಲ, ಆ ಹಸು ಕರುವಿನ ಗುಂಪಿನಲ್ಲಿ ಒಬ್ಬ ಸೇರ್ಕೊಂಡಿರ್ತಾನೆ ಹಸು ಕರುಗಳಿದ್ದಾಗ. ಆ ವತ್ಸ ಅಸುರನಿಗೆ ಇವನು ಶತ್ರು ಅಷ್ಟೇ, ನಿಜವಾಗಿ ಅವನು ಈ ವತ್ಸಗಳಿಗೆ ಅಂದ್ರೆ ಕರುಗಳಿಗಾಗಿ ಹಸುಗಳಿಗೆ ಶತ್ರು ಅಲ್ಲ. ಆದ್ರೆ ಈ ದೈತ್ಯರು ಹೇಗೆ ಅಂದ್ರೆ ಯಾವ್ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಾಗಲ್ಲ. ಹಸುವಿನ ರೂಪದಲ್ಲೂ ಬರ್ತಾರೆ, ಕರುವಿನ ರೂಪದಲ್ಲೂ ಬರ್ತಾರೆ. ಅದ್ಮೇಲೆ ವತ್ಸಾರೆ ಅಂತ ನೆನಪಿಸಿದಾರಷ್ಟೇ. ಇನ್ನು ಧೇನುಕ ಭಂಜನ, ಧೇನುಕಾಸುರನು ಅಷ್ಟೇ. ಆ ಧೇನುಕಾಸುರನು ಹೀಗೆ ಧೇನುಕಾಸುರನ ಸಂಹಾರ ಮಾಡಿದವನು. ಇನ್ನು ಕಂಸನ ಶತ್ರು ಅಂತ 2 ಸಲ ಹಿಂದೆ ಬಂತು, ಕಂಸಾರೆ ಕಂಸಾರೆ ಅಂತ. ಆ ಕಂಸ ಅರಿ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಮಾಡ್ಬೋದು. ಆದ್ರೆ ಕಂಸಾರಿ ಅನ್ನೋ ಶಬ್ದ ಯಾಕೆ ಮುಖ್ಯ ಅಂದ್ರೆ ಕೃಷ್ಣ ಅವತಾರ ಆಗಿದ್ದೆ ಈ ಕಂಸನನ್ನ ವಧೆ ಮಾಡ್ಲಿಕ್ಕೆ ಪ್ರಮುಖವಾಗಿ. ಅಂದ್ರೆ ಇಡೀ ಎಲ್ಲ ದುಷ್ಟರಿಗೆ ಮೂಲನೇ ಆ ಕಂಸ. ಅವನಿಂದಲೇ ತಾನೆ ಎಲ್ಲರೂ ಪ್ರಚೋದಿತರಾಗಿ ಪೂತನೆ ಆಗ್ಲಿ ಪ್ರತಿಯೊಬ್ರು ತಾವು ಬಂದು ಆಯಾಯ ರೂಪವನ್ನ ಧರಿಸ್ಕೊಂಡು ಕೃಷ್ಣನಿಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಬಂದು. ಅದಕ್ಕೆಲ್ಲ ಮೂಲ ಆ ಕಂಸ. ಆ ಕಂಸರನ್ನ ಸಂಹಾರ ಮಾಡಿದವನ್ನ ನೆನಪಿಸ್ಕೊಂಡ್ರೆ ಮೂಲ ಅದೊಂದು ಹೋಯ್ತು ಅಂದ್ರೆ ಇನ್ನೆಲ್ಲಾ ದುಷ್ಟರು ಹೋದ್ರು ಅಂತ. ಅದಕ್ಕೆ ಕಂಸಾರೆ ಕಂಸಾರೆ ಅಂತ ಪುನಃ 2 ಬಾರಿ ಇಲ್ಲಿ ಹೇಳಿದ್ದಾರೆ. ಇನ್ನು ರುಕ್ಮಿಣಿ ನಾಯಕ, ಈ ರುಕ್ಮಿಣಿ ಆಗ್ಬೋದು ರುಕ್ಮಿಣಿ ಆಗ್ಬೋದು, 2 ಶಬ್ದ ಸರಿ ಇದೆ ಅಂತ. ರುಕ್ಮಿಣಿಗೆ ನಾಯಕನಾದ ಗೋವಿಂದ, ಗೋವಿಂದ ಅಂದ್ರೆ ವೇದಗಳಿಂದ ತಿಳಿಯೋನು ಅವನ ಗೋವಿಂದ. ಅಥವಾ ಈ ಗೋವಿಂದ ಅನ್ನೋ ಹೆಸರು ಗೋವರ್ಧನ ಪರ್ವತವನ್ನ ಎತ್ತಿದಾಗ ಅವನಿಗೆ ಗೋವಿಂದ, ಯಾಕೆ ಗೋಪಾಲಕರನ್ನೆಲ್ಲ ಕಾಪಾಡದವನು ಅರ್ಥದಲ್ಲಿ ಗೋವಿಂದ ಅಂತ ಬಂದಿದೆ. ಆ ಅರ್ಥವನ್ನು ತಗೊಳ್ಬಹುದು. ಇದು ಸತ್ಯವಲ್ಲಭ, ಸತ್ಯವಲ್ಲಭ ಅಂದ್ರೆ ಸತ್ಯ ಅಂದ್ರೆ ಸತ್ಯಭಾಮೆ ಅಂತ ಅರ್ಥ. ಅದು ನಿಲ್ಲಿಸ್ಬೇಕಾದ್ರೆ ನಾವು ಈಗ ಒಬ್ಬರನ್ನ ಹೆಸರಿಟ್ಟು ಒಬ್ಬರ ಹೆಸರನ್ನ ಕೂಗ್ತಾ ಕೃಷ್ಣರಾಮ ಅಂತ ಹೆಸರಿದೆ ಕೃಷ್ಣ ಅಂತ ನಿಲ್ಲಿಸ್ಬೇಕು. ಕೃಷ್ಣ ಅಂತ ದೀರ್ಘವಾಗಿ ನಿಲ್ಲಿಸೋದಲ್ಲ. ಇಲ್ಲಿ ಸತ್ಯಭಾಮ ಅಂತ ಹೆಸರಿದೆ. ಸತ್ಯಭಾಮೆಯನ್ನ ಮಧ್ಯಕ್ಕೆ ನಿಲ್ಲಿಸಿದ್ರೆ ಏನಾಗುತ್ತೆ, ಸತ್ಯ ಅಂತ ಆಗ್ಬಿಡುತ್ತೆ. ಆದ್ರೆ ಸತ್ಯ ಅನ್ಬಾರ್ದು, ಸತ್ಯ ಅಂತ ದೀರ್ಘ ಹೇಳಿಬೇಕು. ಯಾಕೆಂದ್ರೆ ಅದು ಸ್ತ್ರೀಯನ್ನ ಹೇಳೋ ಶಬ್ದ. ಅಂದ್ರೆ ಸತ್ಯ, ಸೀತಾ, ಲಕ್ಷ್ಮಿ ಅಂತ ದೀರ್ಘ. ಅದರಿಂದ ಸತ್ಯವಲ್ಲಭ ಅಂದ್ರೆ ಸತ್ಯಭಾಮೆಗೆ ವಲ್ಲಭ ಸ್ವಾಮಿ. ಈ ಕಡೆ ರುಕ್ಮಿಣಿಗೂ ನಾಯಕ, ಸತ್ಯಭಾಮೆಗೂ ವಲ್ಲಭ. ಅದು ಬಹಳ ಚೆನ್ನಾಗಿದೆ. ಈ 2 ಶಬ್ದಗಳನ್ನ ಯಾಕೆ ಹೀಗೆ ಬಳಸಿದ್ದಾರೆ ಅಂದ್ರೆ ಒಂದ್ ಕಡೆ ವಲ್ಲಭ, ಮತ್ತೊಂದ್ ಕಡೆ ನಾಯಕ. ನಾಯಕ ಬಳಸಿದ್ ಯಾಕೆಂದ್ರೆ ರುಕ್ಮಿಣಿ ನಾಯಕ.
ರುಕ್ಮಿಣಿಯನ್ನ ತಾನೇ ಹೋಗಿ ಕರ್ಕೊಂಡ್ ಬಂದಿದ್ದು ಅಂತ. ನಾಯಕ ಅಂದ್ರೆ ನಯನ ಅಂದ್ರೆ ಕರ್ಕೊಂಡು ಹೋಗೋನು ಅಥವಾ ವಾಪಸ್ ಕರ್ಕೊಂಡ್ ಬರೋನು, ಹೀಗೆ ನಯನ ಮಾಡೋರ್ಗೆ ನಾಯಕ ಅಂತ ಕರೀತಾರೆ. ಈಗ ನಾವು ಜನನಾಯಕ ಅಂತ ಕರಿತೀವಿ. ಜನನಾಯಕ ಅಂದ್ರೆ ಏನು? ಜನನೇತಾರ, ಜನನಾಯಕ, ಜನರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋನು, ಅವರ ಮಾರ್ಗಕ್ಕೆ ಕಾರಣ ಆಗೋನು. ಜನನೇತಾರ, ನಯನ ಮಾಡೋನು ನಾಯಕ ಅಂತ ಹೇಳ್ತೀವಿ. ಅದೇ ತರ ರುಕ್ಮಿಣಿ ನಾಯಕ ಅಂದ್ರೆ ರುಕ್ಮಿಣಿ ತನ್ನ ಸ್ಥಳದಲ್ಲಿದ್ದು ಅಲ್ಲಿರೋ ರುಕ್ಮಿಣಿನ ನಯನ ಕರ್ಕೊಂಡ್ ಬಂದು ಒಳ್ಳೆ ದಾರಿಗೆ ತನ್ನ ಜೊತೆಗೆ ಬಂದು ಸೇರಿಸ್ಕೊಂಡ. ಹೀಗೆ ಅದಕ್ಕೋಸ್ಕರ ರುಕ್ಮಿಣಿ ನಾಯಕ ಅಂತ ಆ ರುಕ್ಮಿಣಿಯ ಚರಿತ್ರೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ನಾಯಕ ಅನ್ನೋ ಶಬ್ದ ಹಾಕಿದ್ದಾರೆ. ಅದು ಸುಮ್ಮನೆ ಹಾಕಿಲ್ಲ ಆ ಶಬ್ದ. ಇನ್ನು ಸತ್ಯವಲ್ಲಭ, ಸತ್ಯಭಾಮೆಗೆ ಜಾಸ್ತಿ ಪ್ರೀತಿ ಕೃಷ್ಣನ ಕಂಡ್ರೆ. ಅಲ್ಲಿ ಸತ್ಯಭಾಮಿನೇನ್ ಕರ್ಕೊಂಡ್ ಬರ್ಲಿಲ್ಲ ಅವನು, ಆದ್ರೆ ಆ ಸತ್ಯಭಾಮ ದೇವಿಗೆ ಕೃಷ್ಣನ ಕಂಡ್ರೆ ಅತಿಯಾದ ಪ್ರೀತಿ, ಅಷ್ಟೇ ಬೇಗ ಕೋಪನೂ ಕೂಡ. ಎರಡು ಆ ಎರಡಿದ್ದು ಕೂಡ ಸತ್ಯಭಾಮೆಗೆ ಮಾತ್ರ ಕೃಷ್ಣನ ಮೇಲೆ ಪ್ರೀತಿ ಕಡಿಮೆ ಆಗ್ಲಿಲ್ಲ. ವಲ್ಲಭ, ಸತ್ಯಭಾಮೆಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಅಂಥ ಪಾಂಡವ ಬಂಧು, ಪಾಂಡವರಿಗೆ ಬಂಧುವಿನಂತೆ ತಾನು ಅನುಗ್ರಹವನ್ನ ಮಾಡ್ತಾ ಇದ್ದ. ಬಂಧು ಅಂದ್ರೆ ಬಂಧನ ಕೊಡೋನು ಬಂಧು ಅಂತಲ್ಲ. ಈಗೆಲ್ಲ ಬಂಧುಗಳಂದ್ರೇನು? ಸಿಕ್ಕಾಬಟ್ಟೆ ತೊಂದರೆ ಮಾಡೋರೇ ಬಂಧುಗಳಾಗ್ಬಿಟ್ಟಿದ್ದಾರೆ. ವಸ್ತುತ ಬಂಧನ ಬಿಡಿಸೋರ್ ಬಂಧುಗಳು, ಆದ್ರೆ ಬಂಧನ ಮಾಡೋರ್ ಬಂಧುಗಳಾಗ್ಬಿಟ್ಟಿದ್ದಾರೆ ಈಗ. ಅದ ಕೃಷ್ಣ ಹಾಗಲ್ಲ. ಪಾಂಡವರಿಗೆ ಬಂಧನ ಮಾಡಿದ್ದ. ಯಾವ ರೀತಿ ಬಂಧನ ಮಾಡಿದ್ದ ಅಂದ್ರೆ ತನ್ನ ಭಕ್ತಿ, ತನ್ನ ಬಗ್ಗೆ ಇರೋ ಶ್ರದ್ಧೆ, ಅದರಿಂದೆಲ್ಲ ಕಟ್ಟಾಕ್ಬಿಟ್ಟಿದ್ದ ಆ ಪಾಂಡವರನ್ನ. ಅಂದ್ರೆ ಪಾಂಡವರಿಗೆ ಕೃಷ್ಣನ ಮೇಲೆ ಎಂಥ ಸಂದರ್ಭ ಬಂದ್ರು ಒಂದು ಪ್ರೀತಿ ಗೌರವ ಎಲ್ಲ ಇತ್ತು. ಆ ರೀತಿ ಪಾಂಡವರ ಬಂಧನ ಮಾಡಿದ್ದ. ಅಂಥ ಬಂಧನ ಮಾಡೋದು ಶೋಭೆನೆ, ತೊಂದ್ರೆ. ಇನ್ನು ಆ ಪಾಂಡವರ ಬಂಧನವನ್ನ ಬಿಡಿಸೋನು ಅಷ್ಟೇ. ಹೀಗಾಗಿ ಬಂಧು ಅಂದ್ರೆ ಬಂಧನ ಬಿಡಿಸೋನು ಬಂಧು ಆದ ಕೃಷ್ಣ ಅರ್ಥದಲ್ಲಿ. ಬಂಧನ ಉಂಟು ಮಾಡೋದ್ರಿಂದಲೂ ಬಂಧು ಅಂತ ಆದ ಅಂತ. ಈ ರೀತಿ ಈ ಪಾಂಡವರ ಬಂಧು, ಹಾಗೆ ಸತ್ಯಭಾಮೆ, ರುಕ್ಮಿಣಿ, ಇನ್ನು ಗೋವರ್ಧನ ಅಂದ್ರೆ ಎಲ್ಲ ಗೋಪಾಲಕರಿಗೆ, ಆ ಗೋವುಗಳಿಗೆ, ಪಶು ಇತ್ಯಾದಿಗಳಿಗೆ, ಇಷ್ಟಗೆಲ್ಲ ಅವನು ನಾಯಕ. ವಿಶೇಷವಾಗಿ ಅವರೆಲ್ಲ ಒಳ್ಳೆ ದಾರಿಯನ್ನ ತೋರಿಸಿದವನು ಪರಮಾತ್ಮ ಅಂತ. ಇಲ್ಲಿವರೆಗೆ ಈ ಭಗವಂತನ ಅದದು ಕೃಷ್ಣನ ಸತ್ಯಭಾಮ, ರುಕ್ಮಿಣಿ, ಕೊನೆಗೆ ಪಾಂಡವರಿಗೆ ಪ್ರೀತಿ ಪಾತ್ರನಾದವನು ಕೃಷ್ಣ ಅಂತ. ಎಲ್ಲಿಂದ ಶುರು ಮಾಡಿದ್ರು? ಕಂಸಾರೆ ಯದುಕುಲ ತಿಲಕ, ಯದುಕುಲದಲ್ಲಿ ಬಂದವನು ಅಂತ ಶುರು ಮಾಡಿದ್ರು. ಅಲ್ಲಿಂದ ಶುರು ಮಾಡಿ ಕೊನೆಗೆ ಈ ಪಾಂಡವರಿಗೆ ಪ್ರೀತಿ ಪಾತ್ರನಾದವನು ಅಂತ ಈ ಅರ್ಥದಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಮುಂದೆ ಕೂಡ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಇನ್ನು ನರಕಾಸುರ ವರ್ಣನ ಪ್ರಸಂಗ ಬರುತ್ತೆ. ನರಕಾಸುರನ ಸಂಹಾರ ಮಾಡಿದ ಪರಮಾತ್ಮ. ಅದಾದ್ಮೇಲೆ ಇನ್ನು ಏನೇನು ಹೇಳ್ಬೋದು ಅಂತ ಕೃಷ್ಣಾವತಾರದಲ್ಲಿ ಬಂದ ಇನ್ನೇನು ಸ್ವಾರಸ್ಯವನ್ನ ಈ ಸ್ತೋತ್ರದಲ್ಲಿ ತಿಳಿಸ್ತಾರೆ ಅಂತ ನೋಡ್ಬೇಕು. ಅದೆಲ್ಲವನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣರಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ನಮಸ್ಕಾರ.